ಅದೇ ದಿನ ತರಬೇಕಾಯ್ತು. ಯಾವ ಮಡಿಕೊಂಡಿಲ್ವಾ ಆ ಪಾಪ ಒಂದೇ ಆಟ ಆಡ್ತದ ಐದಪ್ಪ ಅಷ್ಟೇ. ಅಲ್ಲ ಕಣೋ ಜಾಗ ಅಂತ ಇಲ್ವಾ? ಇಲ್ಲ ಐದು ಚರ್ಚಲ್ಲಿ ಐತೆ. ಇವ್ರದೆಲ್ಲ ಐತಲ್ಲ ಕೀ ಇವ್ರ ಹತ್ರ ಐತೆ. ಸ್ಟಾರ್ಟಿಂಗ್ ಹಂಗಲ್ಲ ಬಿಡಿ. ಬಕೆಟ್ ಆಯ್ತಾ? ಎಲ್ಲ ಕೈಲೇ ತಟ್ಟು ಕೈ ಹಾಕ್ತೈತೆ. ಕರೆಂಟ್ ಇದ್ದಿದ್ರೆ ಮ್ಯೂಸಿಕ್ ಒಂದಿನ ನೈಟ್ ಪ್ರೇಯರ್ ಮಾಡೋಣ. ನೈಟ್ ಇರುತ್ತೆ ಅಂದ್ರೆ ಮಳೆ ಬಂದ್ರೆ ಈ ಟೈಮ್ ಇರಲ್ಲ. ಮಳೆ ಬಂದ್ರೆ ಹೇಳಕ್ಕಾಗಲ್ಲ. ನೈಟ್ ಎಲ್ಲಾರು ಇಲ್ಲೇ ಇರೋಣ. ಅಲ್ಲ ಕಡೆ ಏನ್ ಬೇರೆ ಮನೆಗೆ ಹೋಗ್ತೀಯ? ಇಲ್ಲೇ ಇರೋಣ. ಅಲ್ಲ ಇದು ಒಳಗೆ ಹಂಗು ಜಾಗ ಐತಲ್ಲ, ಮಳೆ ಬಂದ್ರೆ ಇಲ್ಲೇ ಐತಲ್ಲ, ಇಲ್ಲೇ ಜಾಗ. ಅಲ್ಲೇ ಐತಲ್ಲ. ಮಳೆ ಸೀಸನ್ ಮುಗಿದ್ಬಿಡ್ತಾ ಬಿಡ್ರಿ, ಚಿಂತೆ ಮಾಡ್ಬಿಡಿ. ಮಳೆ ಸೀಸನ್ ಮುಗ್ದೋದು. ಬಂತು ಇಲ್ಲ ಅಮ್ಮಮ್ಮ ಮಳೆ ಕಮ್ಮಿನೇ. ಅದ್ಯಾಕ ಬೀದಿಗೆ ಗೊತ್ತಾಗಿಲ್ಲ. ರಾತ್ರಿ ಎಲ್ಲರ ಕಣ್ಣುಗಳೆಲ್ಲ ಮುಚ್ಚೋಣ. ದೇವರ ಹಸ್ತಕ್ಕೆ ನಮ್ಮನ್ನ ಈ ಹೊಲ ಗದ್ದೆಗಳು, ಈ ಕುಡೋನು, ಪ್ರತಿಯೊಂದು ವಸ್ತುಗಳು ದೇವರ ಒಂದು ಹಸ್ತಕ್ಕೆ ನಾವು ಒಪ್ಪಿಸಿಕೊಡೋಣ. ನಮ್ಮ ಮನಸ್ಸು, ನಮ್ಮ ಕಿವಿ, ನಮ್ಮ ಕಣ್ಣು ಯೇಸುವಿನ ಕಡೆಗೆ ತಿರುಗಿಸಲಿ. ಈ ದೇವರು ಕೊಟ್ಟಿರುವ ಈ ಒಂದು ತಾಸು ಫೋನ್ ಆಗಲಿ ಏನಾಗಲಿ ಯಾವುದು ತೊಂದರೆ ಕೊಡಬಾರದು. ವೈಬ್ರೇಟಲ್ಲಿ ಇಟ್ಕೊಂಡ್ಬಿಡ್ರಿ, ಇಲ್ಲ ಸ್ವಿಚ್ ಆಫ್ ಮಾಡಿ ಇಡ್ರಿ. ಯಾರಾದ್ರು ಫೋನ್ ಮಾಡಿದ್ರೆ ಅದನ್ನು ಅಟೆಂಡ್ ಮಾಡಿ ಬಿಟ್ಬಿಡ್ರಿ. ಅವರು ಯಾರು ಫೋನ್ ಮಾಡಿದರೆ ಅವರು ಈ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳಲಿ. ಅವರು ರಕ್ಷಣೆಯ ಆಶೀರ್ವಾದ ಹೊಂದಿಕೊಳ್ಳಲಿ. ಯೇಸುವೇ ನನಗೆ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮನಾದ ದೇವರೇ, ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ಕರ್ತನೆ, ನಮ್ಮನ್ನಾವೇ ಕರ್ತನೆ ನಿನ್ನ ಒಂದು ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಆರಂಭ ಮೊದಲುಗೊಂಡು ಮುಕ್ತಾಯದವರೆಗೂ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನಿನ್ನ ರಕ್ತವು, ಯೇಸುವೇ ನಿನ್ನ ಒಂದು ಅಗ್ನಿಯ ಕರ್ತನೆ ಈ ಒಳದ ಸುತ್ತಲೂ ದೇವರೇ ಅಪ್ಪ, ಈ ಒಂದು ಪ್ರಾರ್ಥನಾ ಸಮಯದಲ್ಲಿ ಕರ್ತನೆ ಪ್ರಜ್ವಲಿಸುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಮಾಡುವ ಪ್ರಾರ್ಥನೆಗಳು, ನಾವು ಮಾಡುವ ಆರಾಧನೆಗಳು ಪರಲೋಕಕ್ಕೆ ಏರಿ ಬರುವುದಕ್ಕಾಗಿ ನನಗೆ ಸ್ತೋತ್ರ. ಕರ್ತನೆ ಅಪ್ಪ, ನಮ್ಮ ಪ್ರಾರ್ಥನೆಗೆ ಏನಾದರೂ ಅಡ್ಡಿ ಆಕಂತಗಳು ಇರುವುದಾದ್ರೆ, ತೊಂದರೆಗಳಿರುವುದಾದ್ರೆ, ಅಡ್ಡಿಗಳಿರುವುದಾದ್ರೆ ಎಲ್ಲವನ್ನ ನೀಗಿಸಬೇಕಾಗಿ ಬಿಡ್ತಾ ಇದನ್ನು ಕರ್ತನೆ. ಪರಿಶುದ್ಧಾತ್ಮನಾದ ದೇವರೇ, ನೀನು ಪ್ರಕಾಶವನ್ನು ಕೊಡಬೇಕಾಗಿ ಬಿಡ್ತಾ ಇದನ್ನು ಕರ್ತನೆ. ಈ ರಸ್ತೆ ಮಾರ್ಗವಾಗಿ ಹೋಗುವ ಜನರು ಕರ್ತನೆ ಈ ಸೈಟ್ ಅನ್ನ ನೋಡಿ, ಈ ಒಳವನ್ನ ನೋಡಿ ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ಅವರು ಬದಲಾವಣೆ ಆಗಲಿ ಕರ್ತನೆ. ದುಷ್ಟರ ಕಣ್ಣುಗಳು, ಜನರ ಕಣ್ಣುಗಳು, ಮಾಟ ಮಂತ್ರ ಮಾಡುವ ಕಣ್ಣುಗಳು, ಎಲ್ಲಾ ಕಣ್ಣುಗಳು ಬದಲಾವಣೆ ಆಗುವುದಕ್ಕಾಗಿ ಸಲ್ಲಿಸ್ತಾ ಇದ್ದಾರೆ ಕರ್ತನೆ. ಬಾ, ನಿಂತಾನೆ ಬಲಪಡಿಸಿ ಆಶೀರ್ವದಿಸು ದೇವರೇ. ಕರ್ತನೆ ಕೀರ್ತನೆಯ ಭಾಗವ ಮೂಲಕ ಕೂಡ ಕರ್ತನೆ ನೀನು ಮಹಿಮೆ ಹೊಂದಬೇಕಾಗಿ ಬಿಡ್ತಾ ಇದ್ದಾನೆ ಕರ್ತನೆ. ನಿಂತಾನೆ ನಾವು ಪಡುವ ಪ್ರಯಾಸಗಳು, ನಾವು ಪಡುವ ತ್ಯಾಗಗಳು ದೇವರೇ ನಿನ್ನ ಪುಸ್ತಕದಲ್ಲಿ ಬರೆದಿಡುವುದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಿಂತನಾಗೆ ಮಾಡು, ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಯಾರಾದೊಬ್ರು ಪ್ರಾರ್ಥನೆ ಮಾಡಿ ಈ ಕೂಟಕ್ಕಾಗಿ ಒಬ್ಬೊಬ್ಬರಾಗಿ ಪ್ರಾರ್ಥನೆ ಮಾಡಿ. ಸ್ತೋತ್ರವಾಗಿ. ಹಾಲೆಲೂಯಾ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ಯೇಸುವೇ ನನಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿ. ಒಬ್ಬೊಬ್ಬರಾಗಿ ಒಬ್ಬರಾದ್ಮೇಲೆ ಒಬ್ರು ಪ್ರಾರ್ಥನೆ ಮಾಡಿ. ಯೇಸುವೇ ನನಗೆ ಸ್ತೋತ್ರ. ಸರ್ವಶಕ್ತನಾದ ದೇವರೇ ಸ್ತೋತ್ರ, ಸ್ತೋತ್ರ. ಯೇಸುವೇ ನನಗೆ ಸ್ತೋತ್ರ. ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಸರ್ವಶಕ್ತನಾದ ದೇವರೇ ಸ್ತೋತ್ರ, ಸರ್ವಲೋಕದ ಒಡೆಯನೇ ಸ್ತೋತ್ರ, ಇಮ್ಮಾನುವೇಲನೇ ಸ್ತೋತ್ರ, ಎಬೆನೆಜರೇ ಸ್ತೋತ್ರ, ಎಲ್ರೋಹಿಯೇ ನಿಮಗೆ ಸ್ತೋತ್ರಪ್ಪ. ಅಪ್ಪ, ಭೂಮಿ ಆಕಾಶಗಳನ್ನು ಬರೀ ಬಾಯಿ ಮಾತಿನಿಂದ ನಿರ್ಮಿಸಿದ ಒಡೆಯನೇ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೌದು ರಾಜ, ಯೆಶಾಯನ ಗ್ರಂಥದಲ್ಲಿ ಹೇಳಿದ್ಯಪ್ಪ, ನೀನೇ ಹೊರತು ದೇವರು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳಿದ್ಯಪ್ಪ. ನೀನೊಬ್ಬನೇ ದೇವರು ಸ್ವಾಮಿ, ನೀನೊಬ್ಬನೇ ಸೃಷ್ಟಿ ಕರ್ತನಾಗಿದ್ಯಪ್ಪ. ನಿಮಗೆ ಸ್ತೋತ್ರ, 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 ಸ್ತೋತ್ರ.
ರಾಜನಿಗೆ ಕೃತಜ್ಞತೆ 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 ಕೃತಜ್ಞತೆ. ಒಡೆಯನಿಗೆ ಸ್ತೋತ್ರ 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 ಸ್ತೋತ್ರ. ಅಪ್ಪ ದಾವೀದನ ಕುಮಾರನೇ ಎಂಬುದಾಗಿ ನಮ್ಮನ್ನು ಕರುಣಿಸಿದ್ದಾಗಿ ಕುರುಡ ಕೂಗಿಕೊಂಡ ದೇವರೇ, ಅವನನ್ನು ಕರುಣಿಸಿದ ಏಸಪ್ಪ ನಿನಗೆ ಸ್ತೋತ್ರ 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 ಸ್ತೋತ್ರಪ್ಪ. ಅಪ್ಪ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದು ರಾಜ. ಅಪ್ಪ ದಾವೀದನನ್ನು ಸೌಲನ ಕತ್ತಿಯಿಂದ ಬಿಡಿಸಿದ ದೇವರೇ, ಮರಣದಿಂದ ತಪ್ಪಿಸಿದ ಆತನೇ ಸ್ತೋತ್ರ. ಅವನ ಕಷ್ಟ ಕಾಲದಲ್ಲಿ ಮೊರೆಯಿಟ್ಟಾಗಲೆಲ್ಲ ಅಪ್ಪ ಅವನಿಗೆ ಸದಿ ಉತ್ತರವನ್ನು ಕೊಟ್ಟು ಅವನನ್ನು ಕಾಪಾಡಿದ ಕರ್ತನೇ ಸ್ತೋತ್ರಪ್ಪ. ಏಸಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಅಪ್ಪ ನಾವು ಎಷ್ಟೋ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ದೇವರೇ ಅಪ್ಪ, ಹೌದು ವೈರಿಯಿಂದಲೂ ಸ್ವಾಮಿ, ಅಪ್ಪ ಮರಣಗಳಿಂದಲೂ ಸ್ವಾಮಿ ತಪ್ಪಿಸಲಿಕ್ಕೆ ಶಕ್ತನೆಂಬುದಾಗಿ ಈಗೋ ನಾವೆಲ್ಲ ಬಂದು ನಿಮ್ಮ ಪಾದಗಳಿಗೆ ಅಡ್ಡ ಬೀಳ್ತಾ ಇದ್ದೀವಪ್ಪ. ನನ್ನ ಶರಣನಾದ ದೇವರಿಗೆ ಸ್ತೋತ್ರ ಉಂಟಾಗಲಿ, ಸ್ತುತಿ ಉಂಟಾಗಲಿ ಎಂಬುದಾಗಿ ದಾವೀದ ಸ್ತುತಿಸಿದ ದೇವರೇ ಅಪ್ಪ. ಅವನು ಯಾವ ರೀತಿ ಸ್ತುತಿಸಿದ ದೇವರೇ, ಅವನು ಸ್ತುತಿಸುವಾಗಲೆಲ್ಲ ಅವನಿಗೆ ಜಯ ಕೊಡ್ತಾ ಇದ್ರಪ್ಪ. ಹೌದು ರಾಜ, ವೈರಿಗಳ ಮೇಲೆ ಜಯ ಕೊಡ್ತಾ ಇದ್ರಿ ರಾಜ. ಅವನು ನಿಮ್ಮನ್ನು ಕೊಂಡಾಡಿ ಆರಾಧಿಸುವಾಗಲೆಲ್ಲ ಕರ್ತನೆ ಅಪ್ಪ ಅವನ ಜೊತೆಗಿದ್ದು ಅಪ್ಪ, ಹೌದು ಫಿಲಿಸ್ಟಿಯರಿಂದಲೂ ಅಪ್ಪ, ಹೌದು ಎಷ್ಟೋ ವೈರಿಗಳಿಂದ ಅಪ್ಪ ಜಯ ಕೊಡ್ತಾ ಇದ್ರಿ ಸ್ವಾಮಿ. ಇವತ್ತು ನಾವು ಏಸಪ್ಪ, ನಾವು ಯುದ್ಧ ನಮ್ದಲ್ಲ ಎಂಬುದಾಗಿ ಬಂದಿದ್ದೀವಪ್ಪ. ಯುದ್ಧ ಮಾಡುವ ದೇವರೇ, ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀವಿ ಸ್ವಾಮಿ. ಹೌದು ಕರ್ತನೆ, ಗೋಲಾತ ಎಷ್ಟೇ ಎತ್ತರವಾಗಿದ್ರು, ವೈರಿ ಎಷ್ಟೇ ಪ್ರಬಲವಾಗಿದ್ದರು ಅಪ್ಪ, ಚಪ್ಪನ್ಯ ಗ್ರಂಥದಲ್ಲಿ ವಾಕ್ಯದ ಪ್ರಕಾರ ಅವನು ಕಡಿಯಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳಿದ್ಯಾ. ಗೋಲಾತನು ಹೌದು, ಅವನು ಎಷ್ಟೇ ಎತ್ತರವಾಗಿದ್ರು ದಾವೀದನ ಮುಂದೆ ಅಪ್ಪ ನಿನ್ನ ಮಹಿಮೆ ಮುಂದೆ ಅವನು ಮುರಿದು ಬಿದ್ದ ಎಂಬುದಾಗಿ ನೋಡ್ತೀವಪ್ಪ. ಏಸಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇಂಥ ದೇವರು ನಮ್ಮ ದೇವರು ನೀನು ಸ್ವಾಮಿ. ಅಪ್ಪ ನಾವೆಂಥ ದುಷ್ಟರಾಗಿದ್ರು ನಮ್ಮ ಮೇಲೆ ಕರುಣೆ ದಯೆ ಇಟ್ಟಲ್ಲ ಸ್ವಾಮಿ. ನಾವ್ ಹೇಗೆ ಸ್ತುತಿಸಲ್ಲಪ್ಪ ಅಪ್ಪ, ನಾವ್ ಹೇಗೆ ನಿಮ್ಮನ್ನು ಕೊಂಡಾಡಲಿ ಸ್ವಾಮಿ. ನಮ್ಮ ಹೊಲಸು ಮಾತು ಕ್ಷಮಿಸಪ್ಪ. ನಮ್ಮ ಒಬ್ಬೊಬ್ಬರ ನಿನ್ನ ರಕ್ತದಲ್ಲಿ ಶುದ್ಧ ಮಾಡಪ್ಪ. ಅಯ್ಯ, ನಮ್ಗೆ ಗೊತ್ತಿಲ್ಲದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಪ್ಪ ದೇವರೇ. ಆದಿಯಿಂದ ನಮ್ಮನ್ನ ಲೋಕದಲ್ಲಿ ಆರಿಸಿಕೊಂಡಿದೆಯಲ್ಲ ಸ್ವಾಮಿ. ಹೌದು ರಾಜ, ಎಷ್ಟೋ ಜನರು ಹಣವಂತರಿದ್ದಾರೆ, ಸಿದ್ಧಿವಂತರಿದ್ದಾರಪ್ಪ. ಅಪ್ಪ, ನಿನ್ನ ಬಡವರಾಗದಂತ ನೀವು ಧನ್ಯರೆಂಬುದಾಗಿ ಹುಡುಕಿ ಬಂದ ದೇವರು ನೀನು ಸ್ವಾಮಿ. ಹೌದಪ್ಪ, ನಮ್ಮನ್ನೇ ನೀನು ಹುಡುಕಿ ಬಂದಲ್ಲ ದೇವ್ರೆ. ನಾವು ಏನು ನಿನಗೆ ಕೊಡ್ಲಪ್ಪ, ಯಾವುದು ಕೊಟ್ಟು ನಿಮ್ಮನ್ನು ಸ್ತುತಿಸಲ್ಲಪ್ಪ. ನಮ್ಮಿಂದ ಯಾವುದು ಇಲ್ಲಪ್ಪ, ನಮ್ಮನ್ನು ಕ್ಷಮಿಸಪ್ಪ. ಅಪ್ಪ, ದಾವೀದನು ಬಿದ್ದು ಹೋದ ಗುಡಾರ ಎತ್ತಿ ನಿಲ್ಲಿಸಿದ ಹಾಗೆ ಅಪ್ಪ, ನಮ್ಮನ್ನು ಎತ್ತಿ ನಿಲ್ಲಿಸಿದೆಯಲ್ಲ ತಂದೆ. ನಾವು ಹೇಗೆ ನಿಮ್ಮನ್ನು ಆರಾಧಿಸಲ್ಲಪ್ಪ. ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕರುಣಿಸಿ ಅಪ್ಪ. ಈ ಸ್ಥಳವಾದ ಮೇಲೆ ನಿನ್ನ ಮಹಿಮೆ ಇಳಿದು ಬರ್ಲಿ ಸ್ವಾಮಿ. ನಿನ್ನ ಮಹಿಮೆ ಇಳಿದು ಬರಬೇಕಪ್ಪ. ಸಿನಾಯಿ ಬೆಟ್ಟದಲ್ಲಿ ಇಳಿದು ಬಂದಾಗ ಇಡೀ ಬೆಟ್ಟವೆಲ್ಲ ಕಂಪಿಸಿತಪ್ಪ. ಅದೇ ದೇವ್ರು ಇವತ್ತು ನಮ್ಮ ದೇವರು ನೀನು ಸ್ವಾಮಿ. ಅಪ್ಪ, ನಿನ್ನೆ ಇವತ್ತು ನಾಳೆ ನಿರಂತರವಾದ ದೇವರು ನನ್ನ ದೇವರು ನೀನು ಸ್ವಾಮಿ. ನಿನ್ನ ಮಹಿಮೆಯಲ್ಲಿ ಇಳಿದು ಬರಬೇಕಪ್ಪ. ಇವತ್ತು ಒಂದು ವ್ಯತ್ಯಾಸವಾದ ಇಲ್ಲ ಆರಾಧನೆ ಆಗಬೇಕು ಸ್ವಾಮಿ. ಸೈತಾನನ ಎಲ್ಲ ಕಟ್ಟುಗಳು ಮುರಿದು ಬೀಳಬೇಕಪ್ಪ. ಆ ಮನುಷ್ಯನ ಆಲೋಚನೆ ನಿನ್ನ ನಾಮದಲ್ಲಿ ಮುರಿದು ಬೀಳಬೇಕಪ್ಪ. ನಿನಗೆ ವಿರೋಧವಾದ ಶತ್ರು ಬಲಗಳು ಮುರಿದು ಬೀಳಬೇಕು ರಾಜ. ಈ ಸ್ಥಳದ ಮೇಲೆ ಎಲಿಯನ ದೇವರ ಬೆಂಕಿ ಇಳಿದು ಬರಬೇಕಪ್ಪ. ಬಾಳನ ಕಾರ್ಯಗಳು, ಬಾಳನ ಯಜ್ಞ ವೇದಿಗಳು ಆ ಪರಲೋಕದ ಬೆಂಕಿಯಿಂದ ಸುಟ್ಟು ನಾಶವಾದ ಹಾಗೆ ಕರ್ತನೆ ಅಪ್ಪ. ಈ ಸ್ಥಳಕ್ಕೆ ವಿರೋಧವಾದ ಕಾರ್ಯಗಳು, ಕ್ರಿಯೆಗಳು, ಅಂದ ಕಾರ್ಯಗಳು, ಯಜ್ಞ ಹೋಮ ಮಾಟ ಮಂತ್ರವಾದಿ ಕಟ್ಟುಗಳು ಇವತ್ತಿನ ಆರಾಧನೆ ಬೆಂಕಿಯಿಂದ ಸುಟ್ಟು ಪಾತಾಳಕ್ಕೆ ಹೋಗ್ಬೇಕಪ್ಪ. ಈ ಸ್ಥಳ ಕರ್ತನಿಗೆ ಸ್ವಂತವಾಗಲಿ, ಈ ಸ್ಥಳ ಕರ್ತನಿಗೆ ಸ್ವಾಧೀನವಾಗಲಿ ಅಪ್ಪ. ದಾವೀದನ ಹೌದು ವಾಕ್ಯದ ಪ್ರಕಾರ ಕರ್ತನೆ ಎಲಿಯನ್ನು ತಿರುಗಿ 12 ಕಲ್ಲುಗಳನ್ನಿಟ್ಟು ಯಜ್ಞವೇದಿ ಕಟ್ಟಿ ಅಲ್ಲಿ ಪ್ರಾರ್ಥಿಸಿದಾಗ ಪರಲೋಕದ ಮಹಿಮೆ ಅಗ್ನಿ ಇಳಿದು ಬಂತಪ್ಪ. ಇಲ್ಲಿ ಒಂದು ವೇಳೆ ವೈರಿ ಕಟ್ಟಿದ್ರೆ, ವೈರಿ ಹಾಕಿದ ಯಜ್ಞ ವೇದಿಗಳಿದ್ರೆ ಅಪ್ಪ, ಅವನ ಎಲ್ಲ ಕಾರ್ಯಗಳು ಪರಲೋಕದ ಎಲಿಯನ ದೇವರ ಬೆಂಕಿ ಇಳಿದು ಬಂದು ಈ ಸ್ಥಳಕ್ಕೆ ಸಂಪೂರ್ಣ ಬಿಡುಗಡೆ ಉಂಟಾಗಬೇಕಪ್ಪ. ಅದಕ್ಕಾಗಿ ನಾವು ನಿನ್ನ ಸ್ತುತಿಸ್ತೀವಪ್ಪ. ಅದಕ್ಕಾಗಿ ನಿಮ್ಮನ್ನು ನಾವು ಕೊಂಡಾಡಲಿಕ್ಕೆ ಬಂದಿದ್ದೇವಪ್ಪ ಅಪ್ಪ. ನಾವು ನಿಮ್ಮನ್ನು ಮಹಿಮೆ ಪಡಿಸಲಿಕ್ಕೆ ಬಂದಿದ್ದೇವಪ್ಪ ಅಪ್ಪ. ನಾವೆಲ್ಲರೂ ತಗ್ಗಿಸಲ್ಪಡಬೇಕು
ಮುರಿಬೇಕು, ನಾವೆಲ್ಲರೂ ಮುರಿಬೇಕು ಅಪ್ಪ. ನಿನ್ನ ನಾಮ ಸ್ಥಳದಲ್ಲಿ ಎತ್ತಲ್ಪಡಬೇಕಪ್ಪ. ಹೌದು, ನಮ್ಗೆ ಯಾವ ಯೋಗ್ಯತೆ ಇಲ್ಲ, ನಮ್ಗೆ ಯಾರಿಗೂ ಮಹಿಮೆ ಬರಬಾರ್ದು. ಎಲ್ಲ ಮಹಿಮೆ ನೀನೊಬ್ಬನಿಗೆ, ರಾಜನಾದ ನೀನೊಬ್ಬನಿಗೆ ಆಗಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈಗ ಬಂದಿರುವ ನಾವ್ ಯಾರು ಬರಿಗೈಲಿ ಇಲ್ಲಿಂದ ಹೋಗಲ್ಲ ಸ್ವಾಮಿ. ನಮ್ಮ ಆತ್ಮಿಕ ಆಶೀರ್ವಾದಗಳು, ಲೌಕಿಕ ವಾಸದ ಆಶೀರ್ವಾದಗಳು ನಾವು ಹೊಂದಿ ಹೋಗಬೇಕು ಸ್ವಾಮಿ. ಅದು ನಮಗೆ ಬೇಕು, ನಾವು ಅನುಭವಿಸಬೇಕು. ಅದನ್ನ ನೀನು ಕೊಡಲಿಕ್ಕೆ ಶಕ್ತನಾಗಿದ್ದೀಯಪ್ಪ. ನಾವು ಮಾಡಿದ ಅನ್ಯಾಯ ಅಕ್ರಮಗಳು, ಹೊಲಸು ಮಾತು ತೆಗೆದು ಹಾಕು. ಎಲ್ಲ ಅಪನಂಬಿಕೆ ಆತ್ಮ ನಿನ್ನ ನಾಮದಲ್ಲಿ ನಾಶವಾಗಲಿ ಸ್ವಾಮಿ. ನಂಬಿಕೆಗೆ ಅರ್ಹತೆ ಇಲ್ಲದಂತ ಕಾರ್ಯಗಳು, ಕ್ರಿಯೆಗಳು ಮುರಿದು ಬೀಳಲಿ ಸ್ವಾಮಿ. ಬ್ರಾಹ್ಮಣ ನಂಬಿಕೆ ನಮಗೆ ಕೊಡು ಸ್ವಾಮಿ. ಆ ಬ್ರಾಹ್ಮಣ ನಿರೀಕ್ಷೆ ನಮಗೆ ಕೊಡು ಸ್ವಾಮಿ. ಹೌದು ಕರ್ತನೆ ಅಪ್ಪ, ದಾವೀದನು ಅಪ್ಪ, ಹೌದು ಉಜ್ಜಿಯನ ಅಪ್ಪ, ಹೌದು ಕರ್ತನೆ ಮಂಜೂಷ ಹೇಳಿದಾಗ ನೀನು ಊರಿಕೊಂಡು ಮುರಿದು ಬೀಳಿಸ್ತೆ ಅವನ್ನ. ಹೌದು, ಆದ್ರೆ ದಾವೀದ ಭಯ ಪಟ್ಟ. ದೇವರೇ ಅಯ್ಯ, ನಾನು ಹೇಗೆ ಅಂತ ಮಂಜೂಷ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಿ ಎಂಬುದಾಗಿ ಅವನು ಭಯ ಪಟ್ಟ ದೇವರೇ. ಆದ್ರೆ ಬಡಪಾಯಿಯಾಗಿದ್ದಂತ ಒಬೇದೋಮನ ಮನೆಯಲ್ಲಿ ಬಂದಂತ ಮಂಜೂಷದ ಮಹಿಮೆ ಅಪ್ಪ ಅಲ್ಲೆಲ್ಲ ಮನೆಯನ್ನೆಲ್ಲ ಆಶೀರ್ವದಿಸುತ್ತಪ್ಪ, ಅಭಿವೃದ್ಧಿ ಪಡಿಸುತ್ತಪ್ಪ. ಇದನ್ನು ಕೇಳಿದ ದಾವೀದನು ಅಪ್ಪ, ನನ್ನ ಮನೆಗೆ ಮಂಜೂಷ ಬರಬೇಕು ಎಂಬುದಾಗಿ ಅಪ್ಪ ಅವನು ಆಗಲೇ ಮನಸ್ಸು ಮಾಡಿದ್ನಲ್ಲ ಸ್ವಾಮಿ. ಇವತ್ತಂತ ಮನಸ್ಸು ಎಲ್ಲರಿಗೆ ಕೊಡಪ್ಪ, ಎಲ್ಲರಿಗೆ ಕೊಡು. ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ಅಂತ ನಂಬಿಕೆ, ಅಂತ ಬಲ, ಅಂತ ಆಶೀರ್ವಾದ ನಮಗೆಲ್ಲರಿಗೆ ಕೊಡು ಸ್ವಾಮಿ. ಈ ಲೋಕದಲ್ಲಿ ಅಪ್ಪ ವೈರಿ ಎಷ್ಟೇ ಕರ್ತನೆ ಯೋಚನೆ ಮಾಡಿದ್ರು, ಅವನ ಅಪನಂಬಿಕೆ ತಂದು ತಂದು ನಂಬಲಾರ್ದವರ ಹೃದಯ ಮಂಕು ಮಾಡಿದ್ರು, ಆ ಬಲಗಳು ಮುರಿದು ಬೀಳಲಿ. ಅವರ ಸೈತಾನನ ಹಾಕಿರುವ ಕಟ್ಟೆಗಳು ಮುರಿದು ಪಾತಾಳಕ್ಕೆ ಹೋಗ್ಲಿ ರಾಜ. ನಮ್ಮೆಲ್ಲರ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಬೇಕು, ನಮ್ಮ ಆತ್ಮಗಳು ಕಳೆಗೊಳ್ಳಬೇಕು ಸ್ವಾಮಿ. ನಮ್ಮ ಕಣ್ಣುಗಳು ದೃಷ್ಟಿಸಬೇಕು ನಿಮ್ಮ ಮಹಿಮೆಯನ್ನ ಅಪ್ಪ. ನಿನ್ನ ವಾಕ್ಯ ನಮ್ಮ ಹೃದಯದಲ್ಲಿ ಬೇರೂರಿ ಬೆಳೆಬೇಕು, ಅವು ಸಮೃದ್ಧಿಯಾಗಿ ವಾಸಿಸಬೇಕು, ಅವು ತಕ್ಕ ಕಾಲಗಳಲ್ಲಿ ಫಲ ಕೊಡಬೇಕು ಸ್ವಾಮಿ. ಅಂತ ಬಲ ಮಹಿಮೆ ಮಹಿಮೆ ಮಹಿಮೆಯಲ್ಲಿ ತುಂಬಲ್ಪಡಬೇಕು. ನಾವೆಲ್ಲರೂ ನಿನಗೆ ಉಪಯೋಗವಾದಂತ ಪಾತ್ರೆಗಳಾಗಬೇಕಪ್ಪ. ಅಪ್ಪ, ಎಷ್ಟೋ ಜನರು ಲೋಕದಲ್ಲಿ ನಶಿಸಿ ಹೋಗ್ತಾರಪ್ಪ, ಅಂತವರಿಗಾಗಿ ನಾವು ಪ್ರಾರ್ಥಿಸ್ಬೇಕು. ಅನಾಥರು, ದಿಕ್ಕಿಲ್ಲದರು, ವಿಧವೆಯರು ಎಷ್ಟು ಜನರಿದ್ದಾರಪ್ಪ, ಅವರಿಗಾಗಿ ನಾವು ಪ್ರಾರ್ಥಿಸುವ ಆಸಕ್ತಿ ನಮ್ಮೆಲ್ಲರಿಗೆ ಕೊಟ್ಟು ಅಪ್ಪ ನಿನ್ನ ದಿನ ಉಪಯೋಗಿಸ್ಕೊಳ್ಬೇಕಪ್ಪ. ಎಲ್ಲರನ್ನು ಉಪಯೋಗಿಸ್ಕೊ ಅಪ್ಪ. ಇದು ನಿನ್ನ ಸಮಯಪ್ಪ, ನಮಗೆ ಕೊಟ್ಟಂತ ಇದು ನಿನ್ನ ಸಮಯ. ಹೌದು ರಾಜ, ನಾವು ಉಳಿದಿರುವುದು ನಿನ್ನ ಕರುಣೆಯಪ್ಪ, ನಿಮ್ಮ ದಯೆ ಏಸಪ್ಪ. ಅದಕ್ಕಾಗಿ ನಾವು ನಿಮ್ಮ ಸ್ತುತಿಸ್ತೀವಪ್ಪ, ಅದಕ್ಕಾಗಿ ನಿಮ್ಗೆ ಕೊಂಡಾಡ್ತೀವಿ ರಾಜ. ಈಗ ಈ ಸ್ಥಳದ ಮೇಲೆ ಶಿಲುಬೆ ರಕ್ತ ಹಾಕ್ರಿ ಅಪ್ಪ, ನಮ್ಮೆಲ್ಲರ ಮೇಲೆ ಕಲ್ವಾರಿಯ ರಕ್ತ ಹಾಕ್ರಿ. ಈ ಸ್ಥಳದ ಸುತ್ತಲೂ ಯೇಸು ಶಿಲುಬೆಯ ರಕ್ತ ಇಳಿದು ಬರ್ಲಿ ಅಪ್ಪ. ನಿಮ್ ಶಿಲುಬೆ ರಕ್ತ ಹಾಕಿ ಕರ್ತನೆ ಈ ಸ್ಥಳವನ್ನು ನಿನ್ನ ರಕ್ತದಲ್ಲಿ ಮರೆ ಮಾಡಬೇಕಪ್ಪ. ಗೋ ಮಾತನಾಡುವ ನಿನ್ನ ದಾಸನನ್ನು ಆಶೀರ್ವದಿಸು. ಹೌದು ಕರ್ತನೆ, ಅವತ್ತು ಎಲಿಯ ಒಂದೊಂದು ಮಾತುಗಳು ಅಪ್ಪ, ಅವನು ಒಂದೇ ಒಂದು ಮಾತುಗಳಿಂದ ಪರಲೋಕದ ಬೆಂಕಿ ಇಳಿದು ಬಂತು. ಹೌದು ಕರ್ತನೆ, ನಾವು ನಂಬ್ತೀವಪ್ಪ. ಅದೇ ದೇವರು ಇವತ್ತು ಇರುವ ದೇವರಾಗಿರುವಾಗ ನಿನ್ನ ಮಗನನ್ನು ಆಶೀರ್ವದಿಸು. ನಿನ್ನ ಮಾತುಗಳು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಿಟಿಗೆ ಅವು ಸಮಾನವಾಗಿದೆವೆಂದಾಗಿ ನಾವು ನೋಡ್ತೀವಪ್ಪ. ಎಲಿಯನ್ನು ಕರ್ತನೆ ಅಪ್ಪ, ಇವ್ರಿಗೋಸ್ಕರ ಇವ್ರು ನೋಡುವಂತೆ ಬೆಂಕಿ ಕಳಿಸು ಎಂಬುದಾಗಿ ಹೇಳಿದಾಗ ಬರ್ಲಿಲ್ಲ, ಆದ್ರೆ ಇವರ ಮನಸ್ಸೆಲ್ಲ ನಿನ್ನ ಕಡೆ ತಿರುಗಲಿ ಎಂಬುದಾಗಿ ಪ್ರಾರ್ಥಿಸಿದಾಗ ಆ ಮಹಿಮೆ ಬೆಂಕಿ ಇಳಿದು ಬಂತು ಸ್ವಾಮಿ. ಅಪ್ಪ, ಬೆಂಕಿ ಇಳಿದು ಬಂತು ಸ್ವಾಮಿ. ಹಾಗೇ ಕರ್ತನೆ ನಿನ್ನ ಸೇವಕನನ್ನು ಆಶೀರ್ವದಿಸು ಅಪ್ಪ. ತಲೆಯಿಂದ ಅಂಗಾಲರಿಗೂ ನಿನ್ನ ಅಗ್ನಿಯಿಂದ ಅಭಿಷೇಕಿಸಪ್ಪ. ನಿನ್ನ ಮಾತುಗಳು ಕರ್ತನೆ ಅಪ್ಪ, ಹೌದು, ಇಲ್ಲಿ ಚಲಿಸುವಾಗ ಅನೇಕರಲ್ಲಿ ಫಲಗಳು ಬರಬೇಕು ಸ್ವಾಮಿ. ಅನೇಕರ ಜೀವಿತಗಳ ಬದಲಾವಣೆ ಆಗ್ಬೇಕು. ಅನೇಕ ಜನಗಳು ಇಲ್ಲಿ ಕೇಳಿಸಿಕೊಂಡು ಓಡಾಡುವಂತವರೆಲ್ಲಾ ಕರ್ತನೆ ಯೇಸು ದೇವರ ಮದಾಗಿ ಹೇಳಬೇಕು. ಅಂತ ಮಹಿಮೆ ಅಗ್ನಿ ಮಗನನ್ನು ಅಭಿಷೇಕಿಸಲಪ್ಪ, ಆತ್ಮದಲ್ಲಿ ತುಂಬಿಸು ಸ್ವಾಮಿ. ಮಾತುಗಳು ನಿನ್ನವಾಗಲಿ ಕರ್ತನೆ. ಹೌದಪ್ಪ, ಮನುಷ್ಯರ ಆಲೋಚನೆ ಆಗಲಿ, ಮನುಷ್ಯನ ಮಾತಾಗಲಿ ಕರ್ತನೆ ಅಪ್ಪ ಬರಬಾರ್ದು ದೇವ್ರೆ. ಎಲ್ಲ ಮಹಿಮೆ ನಿನಗಾಗಬೇಕು.
ಮಾತುಗಳು ನಿನ್ನವಾಗಬೇಕು. ಬರುವ ಎಲ್ಲಾ ಮಹಿಮೆ ನಿನಗಾಗಬೇಕಪ್ಪ. ನಿಮ್ಮ ನಾಮ ಈ ಮಗನ ಮೂಲಕ ನಮ್ಮೆಲ್ಲರ ಮೂಲಕ ಮಹಿಮೆ ಎಂದುಕೊಳ್ಳಬೇಕು ಸ್ವಾಮಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಜೀವಳ ಕಲ್ವಾರಿಯ ಕರ್ರಗಳಲ್ಲಿ ನಿನ್ನ ದಾಸನನ್ನು ಒಪ್ಪಿಸಿ ಕೊಡ್ತಾ ಇದ್ದೀನಪ್ಪ. ನಿನ್ನ ಮಗನನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಳ್ರಪ್ಪ. ಇನ್ನು ಎಷ್ಟೋ ಜನ ಅನಾಥರು, ಎಷ್ಟೋ ಜನ ದಿಕ್ಕಿಲ್ಲದವರು, ಆಶ್ರಯ ಇಲ್ಲದವರು, ಎಷ್ಟೋ ಜನರು ಬಿದ್ದು ಹೋದಂತವ್ರು ಅಪ್ಪ, ಸಮಾಧಾನ ಇಲ್ಲದವರು ಎಷ್ಟೋ ಜನರಿದ್ದಾರಪ್ಪ. ಇಂಥವರಿಗಾಗಿ ಇಂತಹ ಸೇವಕರನ್ನು ಕೊಟ್ಟಿರುವಾಗ ನೀನು ಆಶೀರ್ವದಿಸು ಸ್ವಾಮಿ. ಹೌದು ರಾಜ, ನೀನು ಆಶೀರ್ವದಿಸಪ್ಪ. ನನ್ನ ಎಲೆ ಹೇಳಿದ ನನಗೆಲ್ಲ ಕೊಡುವ ದೇವರು ನೀನೆಂಬುದಾಗಿ ದಾವೀದ ಹೇಳಿದ ನನಗೆಲ್ಲ ಕೊಡುವ ದೇವರು, ಪೌಲ ಸೀಲರು ಹೇಳಿದ ನನಗೆಲ್ಲ ಕೊಡುವ ದೇವರು, ನನಗೇನು ಕೊಟ್ಟಿದ್ದಾನೋ ಅದ್ರಲ್ಲಿ ನಾನು ತೃಪ್ತಿ ಆಗಿರ್ತೀನಿ ಅಂತ ಹೇಳಿದ್ದಪ್ಪ. ಹೌದಪ್ಪ, ನೀನೇ ಮಗನನ್ನು ದಾಸನನ್ನು ಆಶೀರ್ವದಿಸಿ ನಿನ್ನ ಮಹಿಮೆ ಎಂದುಕೊಳ್ಳಪ್ಪ. ನಿನ್ನ ನಾಮ ಎತ್ತಲ್ಪಡಲಿ ರಾಜ. ನನ್ನ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಎಷ್ಟೋ ಉಪಕಾರಗಳನ್ನು ಮಾಡಿದೀಯಪ್ಪ. ಹೌದು, ಅದನ್ನ ನೆನೆಸಿ ನಾವು ನಿಮ್ಮನ್ನು ಸ್ತುತಿಸ್ತೀವಪ್ಪ. ನಾವು ನಿಮ್ಮನ್ನು ಕೊಂಡಾಡ್ತೀವಿ ಅಪ್ಪ. ನಿಮ್ ಸನ್ನಿಧಾನದಲ್ಲಿ ಸಂತೋಷಿಸ್ತೀವಿ, ಹರ್ಷಿಸ್ತೀವಿ, ಉಲ್ಲಾಸ ಪಡ್ತೀವಿ ಅಪ್ಪ. ಆಗ ನೀವು ಮಹಿಮೆ ಎಂದುಕೊಳ್ಳ್ರಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಎಲ್ಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೀವಿ ತಂದೆ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವಜಲ ಎಂಬ ಹಾಡನ್ನಾಡಿ ದೇವರನ್ನ ನಾವು ಗಣಪಡಿಸೋಣ. ಈ ಹಾಡು ಆಡಿದ್ಮೇಲೆ ಒಬ್ಬೊಬ್ರು ಒಂದೊಂದು ಹಾಡು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಲ್ವ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವಜಲ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವ ಜಲ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವ ಜಲ. ದುರಾತ್ಮ ಸೈನ್ಯಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೈನ್ಯಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ, ನಾವು ನಿನ್ನ ಆಲಯ, ಹುಟ್ಟಿಸು ನಮ್ಮಲ್ಲಿ ಜೀವ ಜಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ.
ಜೀವ ಜಲ ದೂಕಿಸು ನಮ್ಮಲ್ಲಿ ಜೀವ ಜಲ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಹಲ್ಲೆಲೂಯಾ 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 ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಹಲ್ಲೆಲೂಯಾ 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 ಏಕಾಧಿಪತಿಯೋ ರಾಜರಾಜನು ಕಾತರ ಕಾತನು ನೀನೊಬ್ಬನೇ ಏಕಾಧಿಪತಿಯೋ ರಾಜರಾಜನು ಕಾತರ ಕಾತನು ನೀನೊಬ್ಬನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಹಲ್ಲೆಲೂಯಾ 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 ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರ ಆರಾಧಿಸುವ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರ ಆರಾಧಿಸುವ ಹಲ್ಲೆಲೂಯಾ 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 ಆರಾಧಿಸುವ ಆತ್ಮ ಸ್ವರೂಪನ ಆನಂದ ದೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ದೋಷದೊಡನೆ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಹಲ್ಲೆಲೂಯಾ 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 ತೆಗೆದವ್ರು ಆಡ್ರಿ ಗ್ಯಾಪ್ ಬಿಡಬೇಡ್ರಿ ಆಡ್ರಿ ತೆಗೆದ್ರು ಬೇರಾಡು ತೆಲುಗಾಡ ತೆಲುಗಾಡ ಹೇಳ್ತೀರಾ ಅಕ್ಕ ಒಂದು ನಾನು ಸಂತೋಷಕ್ಕೆ ಕಾರಣ ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య ನೀನೇ యేసయ్య ನನ್ನ ಆಧಾರ ನೀನೇ ನನ್ನ ಸಮೃದ್ಧಿ
ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్ಯ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ಬೇಟೆಗಾರನ ಬಲೆಯಿಂದಲೂ ಮರಣಗಳ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ಮರಣಗಳ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య ನನ್ನ ಕಾಪಾಡಿದವನು ನೀನೇ యేసయ్ಯ ನನ್ನ ತಪ್ಪಿಸಿದವನು ನೀನೇ యేసయ్ಯ ನನ್ನ ಕಾಪಾಡಿದವನು ನೀನೇ యేసయ్ಯ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్ಯ ಸ್ತೋತ್ರ ಸ್ತೋತ್ರ యేసయ్ಯ ಸ್ತೋತ್ರ ಸ್ತೋತ್ರ యేసయ్ಯ ಸಾವಿರಾರು ತಲೆಮಾರು ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ ಸಾವಿರಾರು ತಲೆಮಾರು ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ ನಿನ್ ಮೊರೆ ಹೋಗಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ ಮೊರೆ ಹೋಗಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య ನನ್ನ ಐಶ್ವರ್ಯ ನೀನೇ ಗುಡಾರದ ಸಮೀಪಕ್ಕೂ ಉಪದ್ರವವು ಬರಲಾರದು ಕೇಡೇನು ನಿನಗೆಂದು ಸಂಭವಿಸದು ಮೊದಲು ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಡೇನು ನಿನಗೆಂದು ಸಂಭವಿಸದು ಮಗನೇ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಡೇನು ನಿನಗೆಂದು ಸಂಭವಿಸದು ಮಗನೇ ಆಶ್ರಯಿಸಿರುವೆ ನೀ ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಡೇನು ನಿನಗೆಂದು ಸಂಭವಿಸದು ಮಗನೇ
ವಚನದಿಂದ ಅನುದಿನ ಜಯ ಜಯವೇ, ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಗುಡಾರದ ಸಮೀಪತ್ತು ಉಪದ್ರವ ಬರಲಾರದು, ಏನೇನು ನಿನಗೆಂದು ಸಂಭವಿಸಲು ಮಗನೇ. ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಹಾಡು ಹಾಡ್ತಿರುವಾಗ ನನಗೆ ಕುತ್ಕೊಳಕ್ ಆಗ್ತಾ ಇಲ್ಲ, ಡ್ಯಾನ್ಸ್ ಮಾಡ್ಬೇಕನ್ಸುತ್ತೆ. ಅಲ್ಲರಿಯಾ ಈ ಹಾಡಿಗೆ ವಿಡಿಯೋ ನೋಡಿದ್ರಾ? ಎಲ್ಲಿ ನೋಡಿ? ವಿಡಿಯೋ ನೋಡಿದಿರಾ? ನೋಡಿದ್ರಲ್ಲ? ಎಲ್ಲರೂ ತಿಳ್ಕೊಂಡು, ಯಾಕಂದ್ರೆ ರಕ್ತ ಎಪ್ಪು ಕಟ್ಕೊಂಡ್ಬಿಡುತ್ತೆ. ರಕ್ತ ಬಿಡಿ ಏನಾಗುತ್ತಂದ್ರೆ ಸೊಂಟ ನೋವು, ಕೈ ಕಾಲು ನೋವೆಲ್ಲ ಹಂಗೆ ಹಿಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೋಡ್ರಿ, ಯೇಸುವಿನ ಹಾಡನ್ನ ಹಾಡಿ ನಾವು ಕುಣಿಯುವಾಗ ಈ ಸ್ಥಳದಲ್ಲಿರುವ ಎಲ್ಲ ಸೈತಾನ ದುರಾತ್ಮಗಳು ಏನಾಗ್ಬೇಕು? ಹೊರಗೋಡಿ ಓಡಿ ಹೋಗ್ಬೇಕು. ಹಲ್ಲೆಲೂಯಾ. ನಾವ್ ಏನ್ ನಂಬ್ತೀವೋ ಅದೇ ಸಂಭವಿಸ್ತದೆ. ಇಲ್ಲಾಂದ್ರೆ ಏನಾಗುತ್ತಿಲ್ಲ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದು ಇದು ಯಾರು ಇಷ್ಟಪಡೋದಿಲ್ಲ. ಈ ಕುಣಿಯೋದು, ಡ್ಯಾನ್ಸ್ ಮಾಡೋದು ಏನ್ ಮಾಡೋದಿಲ್ಲ, ಇಷ್ಟ ಪಡೋದಿಲ್ಲ. ಆದ್ರೆ ಈ ಒಳದಾಗ ನಾವ್ ಏನ್ ಮಾಡ್ಬೇಕಂದ್ರೆ, ನಾವು ದೇವರ ಹೆಸರಿನಲ್ಲಿ ಹಾಡನ್ನು ಆಡುವಾಗ ಏನಾಗುತ್ತೆ? ದುಷ್ಟಾತ್ಮಗಳು ಓಡಿ ಹೋಗ್ತದೆ. ಹಲ್ಲೆಲೂಯಾ. ಯೇಸುವಿನ ರಕ್ತದಿಂದ ಸೈತಾನನ್ನ ನಾವೇನ್ ಮಾಡ್ಬೇಕು? ಗೆಲ್ಲಬೇಕಾಗಿದೆ. ಹಲ್ಲೆಲೂಯಾ. ಈಗ ನನ್ನ ಒಂದು ವಿಡಿಯೋ ಅವರೆಲ್ಲ ನೋಡಿದ್ದಾರೆ. ಸೊ ಅವ್ರು ಇಬ್ರು ಆಡ್ತಾರೆ. ಸೊ ಅವ್ರನ್ನ ನೋಡಿ ನಾವೇನ್ ಮಾಡ್ಬೇಕು? ಆಡ್ಬೇಕು. ಹಲ್ಲೆಲೂಯಾ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಗುಡಾರದ ಸಮೀಪತ್ತು ಉಪದ್ರವ ಬರಲಾರದು, ಏನೇನು ನಿನಗೆಂದು ಸಂಭವಿಸಲು ಮಗನೇ. ಗುಡಾರದ ಸಮೀಪತ್ತು ಉಪದ್ರವ ಬರಲಾರದು, ಏನೇನು ನನಗೆಂದು ಸಂಭವಿಸಲು ಮಗನೇ. ನೋಡ್ರಿ, ಈ ಲೋಕದ ಮನುಷ್ಯರು ಯಾವ್ದಾವ್ದಕ್ಕೂ ಹೇಳ್ತಿರ್ತಾರೆ. ಹೌದಾ? ನೀವು ನನ್ನ ಬಗ್ಗೆ ಕೀಳಾಗಿ ತಿಳ್ಕೊಂಡ್ರು ನನಗೇನೇನಿಲ್ಲ, ನನಗೇನು. ಯಾಕಂದ್ರೆ ಇದನ್ನ ಯಾರು ಇಷ್ಟಪಡೋದಿಲ್ಲ. ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ದುಷ್ಟಾತ್ಮನ ಕ್ರಿಯೆಗಳು ಏನ್ ಮಾಡ್ತದೆ? ಹಾಡುಗಳ ಮೂಲಕ, ನಮ್ಮ ಒಂದು ನಾಟ್ಯದ ಮೂಲಕ ಏನಾಗುತ್ತೆ? ಓಡಿ ಹೋಗ್ತದೆ. ನಮ್ಮ ತಾಯಿ ಏನ್ ಹೇಳ್ತಾರಂದ್ರೆ, ಎಲ್ಲ ಕಡೆ ಕೇವಲವಾಗಿ ನೋಡ್ತಾರಂತೆ, ಕೇವಲವಾಗಿ ಮಾತಾಡ್ತಾರೆ, ಅದನ್ನ ಡ್ಯಾನ್ಸ್ ಆಡ್ಬೇಡ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈಗ ಅವರು ದೊಡ್ಡರ, ದೇವ್ರು ದೊಡ್ಡವರ? ದೇವ್ರ ಮತ್ತೆ ನನ್ ಕೇಳೋದು. ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನನ್ನ ಡ್ಯಾನ್ಸ್ ಎಲ್ಲರೂ ನೋಡ್ರಿ ಅಂತೇಳಿ. ಕೇವಲವಾಗಿ ನೋಡಿದ್ರೆ ನಮಗೇನು ತಟ್ಟದಿಲ್ಲ. ಯಾಕಂದ್ರೆ ದಾವೀದನ್ ಏನ್ ಮಾಡ್ತಾನಂದ್ರೆ ಬೀದಿಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಯಾನ. ಹೌದಾ? ನೋಡಿದಿರಾ? ಸೊ ಹಾಗೆ ನೋಡ್ರಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದೇವರು ನಿಮ್ಮ ನಾಟ್ಯವನ್ನ ನೋಡ್ತಾ ಇದ್ದಾನೆ. ಇವ್ರು ನೋಡ್ತಾರ, ಅವ್ರು ನೋಡ್ತಾರ ಅಂತ ನಾಚಿಕೊಳ್ಳೋದಲ್ಲ. ಯಾರು ನಾಚಿಗೆ ಗಟ್ಟು ಓಡೋಗ್ಬೇಕು ಗೊತ್ತಾ? ಸೈತಾನ. ಹಲ್ಲೆಲೂಯಾ. ಸೈತಾನ್ ಏನ್ ಮಾಡ್ಬೇಕಂದ್ರೆ ನಮ್ಮ ಒಂದು ನಾಟ್ಯವನ್ನ ನೋಡಿ ದುಷ್ಟನು, ದುರಾತ್ಮ ಏನ್ ಮಾಡ್ಬೇಕು? ಓಡಿ ಹೋಗ್ಬೇಕು. ಹಲ್ಲೆಲೂಯಾ. ನಮ್ಮ ಇದ್ರ ಜೊತೆಯಲ್ಲಿ ನಮ್ಮಲ್ಲಿರುವ ಎಲ್ಲಾ ನೋವು ಕೂಡ ಓಡಿ ಹೋಗುತ್ತೆ. ಕೈಕಾಲು ನೋವುಗಳು, ಸೊಂಟದ ನೋವುಗಳು ಎಲ್ಲ ಏನಾಗುತ್ತೆ? ಓಡಿ ಹೋಗುತ್ತೆ. ನೀವು ಆಡಿದ್ರೆ ಮಾತ್ರ, ಇಲ್ಲ ಅಂದ್ರೆ ನಿಮ್ ಜೊತೆನೆ ಅಂಟ್ಕೊಂಡಿರುತ್ತೆ. ಹಲ್ಲೆಲೂಯಾ. ಇವರು ಆಡಿಲ್ಲ ಅಂದ್ರೆ ನಿಮ್ಮ ಜೊತೆಯಲ್ಲೇ ಅಂಟ್ಕೊಂಡು ಇರುತ್ತೆ. ಹಲ್ಲೆಲೂಯಾ. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಬರ
ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಜಯ ಜಯವೇ. ಆತ್ಮನಿಂದ ವಚನದಿಂದ ಜಯ ಜಯವೇ. ಲಾ 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 ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಯೇಸುವೇ ನಿನ್ನ ರಕ್ತದಿಂದ ಈ ಸ್ಥಳವನ್ನ, ಈ ಒಳಗದ್ದೆಗಳನ್ನ, ಈ ಗುಡೋನನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ಯೇಸುವೇ ನೀನು ಇದರಲ್ಲಿ ವಾಸ ಮಾಡುವುದಕ್ಕಾಗಿ ನನಗೆ ಯೇಸುವೇ ನನಗೆ ಸ್ತೋತ್ರವಾಗಲಿ ಕರ್ತನೆ. ರಕ್ತ ಕೋಟೆಯೊಳಗೆ ನಾನು ಬಂದಿರುವೆ, ನನಗೇನು ಭಯವಿಲ್ಲ ಎಂಬ ಹಾಡನ್ನು ಹಾಡಿ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಲೋಕದಲ್ಲಿ ಇರುವ ಅವನಿಗಿಂತ ನನ್ನೇಸು ಉನ್ನತನು. ಲೋಕದಲ್ಲಿ ಇರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡದೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ತಾಯಿಯೇ ಮಗುವನ್ನು ಮರೆಯಾಳು, ಮರೆಯಾದ ನನ್ನೇಸುವೆ. ತಾಯಿಯೇ ಮಗುವನ್ನು ಮರೆಯಾಳು, ಮರೆಯಾದ ನನ್ನೇಸುವೆ.
ಪರ್ವತ ಗುಡ್ಡವು ಕದಲಿದರು ನಿನ್ನ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು ನಿನ್ನ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಹಾಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಹಾಪಿಕೊಂಡೆ. ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಇದುವರೆಗೂ ಒಳವ ಕಾದಿರುವ ಮುಂದೆಯೂ ಕಾಯುವನು. ಇದುವರೆಗೂ ಒಳವ ಕಾದಿರುವ ಮುಂದೆಯೂ ಕಾಯುವನು. ಲೋಕದಲ್ಲಿ ಇರುವ ಅವನಿಗಿಂತ ನಂದೇಸು ದೊಡ್ಡವನು. ಲೋಕದಲ್ಲಿ ಇರುವ ಅವನಿಗಿಂತ ನಂದೇಸು ದೊಡ್ಡವನು. ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು. ಕೈಗಳನ್ನು ಚಾಚೋಣ. ಯೇಸುವಿನಲ್ಲಿ ಇದುವರೆಗೂ ಕಾಯ್ದಿರುವ ಈ ಗುಡೋನನ್ನ ಮುಂದೆಯೂ ಕಾಯುವನು. ಈ ಒಳಗಡೆಗಳನ್ನ ಯೇಸು ಕಾಪಾಡುವುದಕ್ಕಾಗಿ, ಯೇಸುವಿನ ರಕ್ತವನ್ನು ಚೆಲ್ಲುವುದಕ್ಕಾಗಿ, ಯೇಸುವೇ ನಿನ್ನ ರಕ್ತವನ್ನು ಸುರಿಸಿದ ಯೇಸುವೇ ಈ ಒಳಗ ಸುತ್ತಲು ಒಳಗ ದೇವರೇ ಅಗ್ನಿ ಬೇಲನ್ನು ಕಟ್ಟಿ ಕಾಪಾಡುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಈ ಒಳಗಡೆಗಳನ್ನು ಆಶೀರ್ವಾದ ಮಾಡು. ದೇವರ ಅಗ್ನಿ ಅಪ್ಪ ಮಾವಿನ ಸಸಿ ಎಲ್ಲ ಗಿಡಗಳು ದೇವರ ಯೇಸುವಿನ ನಾಮದಲ್ಲಿ ಬೆಳೆಯಲೇ ಕರ್ತನೆ. ಏನೇನು ಬಿತ್ತಲ್ಪಟ್ಟಿದ್ದಾರೋ ಏನೇನು ನೆಡಲ್ಪಟ್ಟಿದ್ದಾರೋ ಎಲ್ಲವೂ ಕರ್ತನೆ ಆಶೀರ್ವಾದವಾಗಿ ಬೆಳೆಯಲೇ. ಕರ್ತನೆ ನಿನಗೆ ಸ್ತೋತ್ರ. ಈ ಗುಡೋನಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಕರ್ತನೆ. ಎಷ್ಟೋ ದಿನಗಳು ಕರ್ತನೆ ಇದು ಮುಚ್ಚಲ್ಪಟ್ಟಿದೆ ಕರ್ತನೆ. ಪವಿತ್ರ ಆತ್ಮನಾದ ದೇವರೇ ನೀನು ಇದು ತೆರೆದು ದೇವರೇ ಆಶೀರ್ವದಿಸಬೇಕಾಗಿ ಬಿಡ್ತಾ ಇದ್ದೀವಿ. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ. ಯೇಸುವೇ ನೀನು ನಮ್ಮ ದಾಗವನ್ನ ನೋಡು ಕರ್ತನೆ. ಇಲ್ಲಿ ನಿಂತಿರುವ ಹೃದಯಗಳನ್ನ ನೋಡು ಯೇಸಪ್ಪ. ಇವರ ಬಯಕೆಯನ್ನ ಕಷ್ಟವನ್ನ ನೋಡು ಯೇಸಪ್ಪ. ಇಳಿದು ಬಾ ಯೇಸುವೇ. ಕರ್ತನೆ ನಾವು ಸುಮ್ಮನೆ ಬಂದು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗೋದಕ್ಕಾಗಿ ಬಂದಿಲ್ಲ ಕರ್ತನೆ. ಅಪ್ಪ ಬೈಬಲ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನೆ. ಆ ಹರಳು ತನ್ನ ಮಗುವನ್ನು ಹೊತ್ತುಕೊಂಡು ಕರ್ತನೆ ಅಪ್ಪ ಕಾಡಿನಲ್ಲಿ ವನವಾಸವಾಗಿ ಹೋಗ್ತಾ ಇದ್ದಲು. ಕಣ್ಣೀರನ್ನ ಸುರಿಸಿದಲು, ನೀರಿಲ್ಲ ಎಂಬುದಾಗಿ ಅಪ್ಪ ಸಾಯುವ ಪರಿಸ್ಥಿತಿಯಲ್ಲಿ ನೀರನ್ನ ಕೊಟ್ಟು ಆ ಯೇಸುವೇ ಈ ಉಳದ ಯಜಮಾನನಿಗೆ ಯಜಮಾನತಿಗೆ ಕರ್ತನೆ ಅಪ್ಪ ನೀನು ಬಾಗಿಲನ್ನು ತೆರೆಯ ಮಾಡೋ ಯೇಸಪ್ಪ. ಪರಲೋಕದ ಬಾಗಿಲನ್ನ ತೆರೆದು ದೇವರೇ ಇವರಿಗೆ ಸರಿ ಬೀಳುವ ಒಂದು ಬಿಸಿನೆಸ್ ಅನ್ನ ದೇವರೇ ಅಪ್ಪ ಕಾಂಟ್ರಾಕ್ಟ್ ಸಿಗುವಂತೆ ಸಹಾಯ ಮಾಡುತ್ತಾರೆ. ಎಷ್ಟೋ ಕೋಳಿ ಫಾರ್ಮ್ ಗೇಟ್ಗಳು ಗುಡೋನ್ಗಳು ಕರ್ತನೆ ಹೊಟ್ಟೆ ಕಿಚ್ಚಿನಲ್ಲಿದ್ದಾರೆ ಕರ್ತನೆ ಅಪ್ಪ. ಕಣ್ಣುಗಳು ಅಪ್ಪ ಕರ್ತನೆ ದುಷ್ಟತನದಲ್ಲಿ ನೋಡ್ತಾ ಇದೆ ಕರ್ತನೆ. ನಿನ್ನ ಕಣ್ಣು ಇದರ ಮೇಲೆ ಬೀಳಲಿ ಯೇಸಪ್ಪ. ಯೇಸುವೇ ಅದಕ್ಕಾಗಿಯೇ ನಾವು ಸೇರಿ ಬಂದಿದ್ದೇವೆ ಕರ್ತನೆ. ನಮ್ಮನ್ನಲ್ಲ ಈ ಒಳಗದ್ದೆಗಳನ್ನ ಗುಡೋನನ್ನ ಆಶೀರ್ವಾದ ಮಾಡುವುದಕ್ಕಾಗಿಯೇ ಬಂದಿದ್ದೇವೆ ಕರ್ತನೆ. ದೇವರೇ ಆಶೀರ್ವದಿಸು ಕರ್ತನೆ. ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿಕೊಂಡಿದ್ದೀರ ಪ್ರಿಯರೇ, ಜನರೇ, ವಿಶ್ವಾಸಿಗಳೇ, ಯಾಕೆ ಇಲ್ಲಿ ಬಂದು ನಾವು ಯಾಕೆ ಪರದಾಡಬೇಕು? ಯಾಕೆ ಇಲ್ಲಿ ಬಂದು ಕುಳಿತು ಪ್ರಾರ್ಥನೆ ಮಾಡಬೇಕು? ಮನೆಯಲ್ಲೇ ಮಾಡಬಹುದಾಗಿತ್ತಲ್ವಾ? ಅರಣ್ಯ ಕಾಡಲ್ಲಿ ಆಹರಳು ಎನ್ನುವಂತ ಒಬ್ಬ ಸಹೋದರಿ ಪ್ರಾರ್ಥನೆ ಮಾಡಿದ್ರು. ನೀರಿಲ್ಲದ ಸಮಯದಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿ ನೀರನ್ನ ಉಗ್ಗೆಯಾಗಿ ಜೀವ ಜಲವಾಗಿ ಆತನು ಬಂದನು. ನಾವು ಮಾಡುವ ಒಂದು ತಾಸು ಪ್ರಾರ್ಥನೆ
ದೇವರ ಪುಸ್ತಕದಲ್ಲಿ ಬರೆದಿಡುತ್ತಾನೆ. ದೇವರ ಚಿತ್ತ ಇದನ್ನು ನಿಮಗೆ ತೋರಿಸುತ್ತಾನೆ. ಪ್ರಿಯರೇ, ಯೇಸುವೇ ನಿನಗೆ ಸ್ತೋತ್ರ. ಇದು ನೋಡುವುದಕ್ಕೆ ನಾಚಿಕೆತನವಾಗಿರಬಹುದು, ಇದು ಹೊರಗಡೆ ನೋಡುವಾಗ ಇದು ಬೇಡ ಎನ್ನುವಂಥದ್ದು ಆಗಬಹುದು. ಆದರೆ ಯೇಸುವಿನ ದೃಷ್ಟಿಯಲ್ಲಿ ಆತನೇ ಬಯಸ್ತಾ ಇದ್ದಾನೆ. ಪ್ರಿಯರೇ, ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಹಾಗೆ ನಾವು ಮೊಣಕಾಲು ನಮ್ಮ ಹೃದಯವನ್ನ ಭಾರವನ್ನ ಬಿಚ್ಚೋಣ. ಪ್ರಿಯರೇ, ನಮಗೆ ಕಷ್ಟ ಇದೆ ನಿಜ, ನಮಗೆ ಹೊಟ್ಟೆ ಹಸಿವು ಆಗ್ತಾ ಇದೆ ನಿಜ, ನಮಗೆ ತಲೆನೋವು ಬರ್ತಾ ಇದೆ ನಿಜ. ಎಲ್ಲವನ್ನ ದೇವರ ಮುಂದೆ, ಕಷ್ಟಗಳಿದ್ದಾಗಲೂ ಸಮಸ್ಯೆಗಳಿದ್ದಾಗಲೂ ನಾವು ಕೂಗೋಣ. ಪ್ರಿಯರೇ, ನಮ್ಮ ಕೂಗು, ನಮ್ಮ ಪ್ರಾರ್ಥನೆ ದೇವರ ಕೈಗೆ, ದೇವರ ಹಸ್ತಕ್ಕೆ ಮುಟ್ಟಬೇಕಾಗಿದೆ. ಕರ್ತನೆ, ಯೇಸಪ್ಪ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ಮನ್ನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಆಮೆನ್. ಮನ್ನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ಮನ್ನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಆಮೆನ್. ಮನ್ನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆಯೋಳು. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆಯೋಳು. ಹೇಳುವುದಾದರೆ యేసయ్య, ಹೇಳುವುದಾದರೆ యేసయ్ಯ, ನಿನ್ನ ಮುಂದೆ ಹೇಳಿ ನಾಡುವೆ, ನಿನ್ನ ಮುಂದೆ ಹೇಳಿ ನಾಡುವೆ. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನನ್ನ ದೇವರೇ, ನನ್ನ ಯೇಸುವೇ, ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ಮರೆತು ನಾ ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲರೂ ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಕಣ್ಣು ತೆರೆಯಬೇಡಿ, ಆ ಕಡೆ ಈ ಕಡೆ ನೋಡಬೇಡಿ. ಯೇಸುವನ್ನ ನೋಡೋಣ, ಯೇಸುವನ್ನ ದರ್ಶಿಸೋಣ. ಯೇಸುವಿನ ಪ್ರಸನ್ನತೆ ಇಳಿದು ಬರುವುದಕ್ಕಾಗಿ, ಯೇಸುವಿನ ಆಶೀರ್ವಾದ ಇಳಿದು ಬರಲಿ, ಯೇಸುವಿನ ಮಹಿಮೆ ಈ ಒಳದ ಮೇಲೆ ಇಳಿದು ಬರುವುದಕ್ಕಾಗಿ, ಈ ಒಂದು ಶೆಡ್ಡಿನ ಮೇಲೆ ಇಳಿದು ಬರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಯೇಸುವೇ, ಎಲ್ಲ ಅಂಧಕಾರ ಶಕ್ತಿಗಳು, ಎಲ್ಲ ಪಾಪದ ಕಾರ್ಯಗಳು, ಎಲ್ಲ ದುಷ್ಟಾತ್ಮ ಕ್ರಿಯೆಗಳು ಈ ಸ್ಥಳವನ್ನು ಬಿಟ್ಟು ಹೊರಗಡೆ ಸೈತಾನನೇ, ವ್ಯಾಪಾರ ಮಾಡೋದಕ್ಕೆ ಅಡ್ಡಿ ಮಾಡುವ ಸೈತಾನನೇ, ದುಷ್ಟನೇ, ಅಲ್ಲ ಮಾಟ ಮಂತ್ರ ಶಕ್ತಿಯೇ, ಈ ಸ್ಥಳವನ್ನ, ಈ ಶೆಡ್ಡನ್ನ, ಈ ಒಳವನ್ನ ಬಿಟ್ಟು ತೊಲಗಿ ಹೋಗುವ ಸೈತಾನನ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇವೆ. ಯೇಸುವಿನ ರಕ್ತದಿಂದ ನಾವು ತಿರುಗಿಸ್ತಾ ಇದ್ದೇವೆ. ಈ ಸ್ಥಳವನ್ನು ಬಿಟ್ಟು ತೊಲಗಡೆ ಯೇಸುವಿನ ನಾಮದಲ್ಲಿ. ಯೇಸುವೇ ನಮಗೆ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮನಾದ ದೇವರೇ ನಮಗೆ ಸ್ತೋತ್ರ. ದೇವರ ವಾಕ್ಯಕ್ಕಾಗಿ ನಾವು ನಿನ್ನ ಬಳಿಗೆ ನಾವು ಬಂದಿದ್ದೇವೆ ಕರ್ತನೆ. ಈ ಸ್ಥಳಕ್ಕೆ, ಈ ಕುಟುಂಬಕ್ಕೆ ಯಾವ ವಾಕ್ಯ ಬೇಕು ಅದನ್ನು ನಮಗೆ ಬೋಧಿಸಬೇಕಾಗಿ ಬಿಡ್ತಾ ಇದ್ದಾರೆ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್. ಎಲ್ಲರೂ ಕೂತ್ಕೊಳ್ರಿ. ಒಂದು 10 ನಿಮಿಷ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ 1ರಿಂದ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ 1ರಿಂದ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ
ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯಾ. ನೋಡ್ರಿ, ಯೇಸು ಸ್ವಾಮಿಯನ್ನ ನಂಬಿರುವಂತ ಪ್ರತಿಯೊಬ್ಬ ಮನುಷ್ಯರು ಈ ವಾಕ್ಯವನ್ನು ಯಾವಾಗ್ಲೂ ಧ್ಯಾನ ಮಾಡ್ತಾನೆ ಇರ್ಬೇಕು. ಯಾವಾಗ್ಲೂ ಈ ವಾಕ್ಯವನ್ನ ಇಟ್ಟು ಪ್ರಾರ್ಥನೆಯನ್ನ ಮಾಡಬೇಕು. ಯಾಕೆ ಈ ಒಳದ ಮೇಲೆ, ಈ ಒಂದು ಸೆಡ್ಡಿನ ಮೇಲೆ ನಾವು ಕುಳಿತು ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅಲ್ಲಿ ಪುಟ್ಟ ನೋಟಲ್ಲಿ ಮೇಲೆ ನೋಡ್ರಿ 28ನೇ ಅಧ್ಯಾಯ ಅಂತಿದೆಯಾ, ಅದರ ಮೇಲ್ಗಡೆ ಒಂದು ವಚನ ಬರೆಯಲ್ಪಟ್ಟಿದೆ, ವಿಧೇಯತ್ವದಿಂದುಂಟಾಗುವ ಮೇಲು ಆ ವಿಧೇಯತ್ವದಿಂದುಂಟಾಗುವ ಕೇಡು ಇವುಗಳ ವಿಷಯ. ಹಲ್ಲೆಲೂಯಾ. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ಪುಟ್ ನೋಟ್ ಮೇಲೇನೆ ಕೊಟ್ಬಿಟ್ಟಿದ್ದಾರೆ ಸಾರಾಂಶ, ಪೀಠಿಕೆ, ಆ ಒಂದು ಹೆಸರು ಬರೋಣವಾಗಿ ಏನ್ ಮಾಡ್ಬಿಟ್ಟಿದ್ದಾನೆ ಅಲ್ಲಿ ಕೊಡಲ್ಪಟ್ಟಿದೆ. ನೋಡ್ರಿ 2ನೇ ವಚನ ನೋಡ್ರಿ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. ಯಾವ ಶುಭ? ಈ ಶುಭ. ನೋಡ್ರಿ, ಪ್ರಾಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ, ಬೋಧಿಸುವ ಆತನ ಆಜ್ಞೆಗಳು, ದೇವರ ಆಜ್ಞೆಗಳು ಎಷ್ಟಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದೆಲ್ಲ ನಿಮ್ಗೆ ಗೊತ್ತಿದೆಯಾ? ಆಜ್ಞೆಗಳು 20 ದಶಾಜ್ಞೆಗಳಿದೆ. ಅದರಲ್ಲಿ ಆಜ್ಞೆಗಳೆಲ್ಲ ಅನುಸರಿಸಬೇಕಂತೆ, ಆಮೇಲೆ ಅದರಂತೆ ನಡೀಬೇಕಂತೆ. ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ಆಶೀರ್ವಾದವನ್ನ ಮಾಡ್ತೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. 3ನೇ ವಚನದಿಂದ ಅದರಲ್ಲಿ ಕೊಡಲ್ಪಟ್ಟಿದೆ ಏನೇನು ಶುಭ ಕಾರ್ಯಗಳು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. 3, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಸಾಕು. ಹಲ್ಲೆಲೂಯಾ. ನೋಡ್ರಿ, ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯ ದನ ಕುರಿ ಮುಂತಾದ ಪಶುಗಳು ಶುಭ ಉಂಟಾಗುವುದು. ಹಲ್ಲೆಲೂಯಾ. ದೇವರು ನೋಡ್ರಿ, ದೇವರು ಆಶೀರ್ವಾದ ಮಾಡಿದ್ದು, ಮನುಷ್ಯರನ್ನ ಸೃಷ್ಟಿ ಮಾಡಿದ್ದು ಏನಕ್ಕಂತ ಹೇಳಿದ್ರೆ ಬಿಲ್ಡಿಂಗ್ ಕಟ್ಟಕ. ಏನಕ್ಕೆ ದೇವ್ರು ಸೃಷ್ಟಿ ಮಾಡಿದ ಮನುಷ್ಯರನ್ನ? ವ್ಯವಸಾಯ ಮಾಡ್ರಿ. ಅದು ತಾನೆ ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಏನಿದೆ? ಮನುಷ್ಯರನ್ನ ವ್ಯವಸಾಯ ಮಾಡುವುದಕ್ಕಾಗಿ ಏದೇನು ತೋಟದಲ್ಲಿ ಇಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಜನ ಎಲ್ಲ ಅದನ್ನು ಬಿಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ? ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ರೈತರಿಗೆ ಬೆಲೆನೇ ಇಲ್ಲ, ವ್ಯವಸಾಯಗಾರರಿಗೆ ಮರ್ಯಾದೆನೇ ಇಲ್ಲ. ಏನ್ ಮಾಡ್ಬಿಟ್ಟಾರ? ಎಲ್ಲ ಪ್ಲಾಟ್ಗಳು ಮಾರಿ 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 ಬಿಲ್ಡಿಂಗ್ ಕಟ್ಕೊಂಡು ಬಿಡ್ತಾ ಇದ್ರೆ ಊಟಕ್ಕೆ ಏನ್ ಮಾಡೋದು? ಅನ್ನಕ್ಕೆ ಏನ್ ಮಾಡೋದು? ಈ ಬರುವ ದಿನಗಳಲ್ಲಿ ಏನಾಗುತ್ತೋ ಒಂದು. ನೀವೆಲ್ಲ ವ್ಯವಸಾಯ ಮಾಡ್ತಿದ್ರಲ್ಲ, ಗ್ರೇಟ್. ನೀವೆಲ್ಲ ರೈತರು ಅಂತ ಹೇಳ್ಕೊಳಕ್ಕೆ ನೀವೆಲ್ಲ ಹೆಮ್ಮೆ ಪಡಬೇಕು, ನಾಚಿಕೆ ಪಡಬಾರ್ದು. ಹಲ್ಲೆಲೂಯಾ. ಹೆಮ್ಮೆ ಪಡಬೇಕು. ನಾನು ರೈತ, ನಾನು ರೈತನು ಎಂಬುದಾಗಿ ಹೆಮ್ಮೆ ಪಡಬೇಕು. ಹಲ್ಲೆಲೂಯಾ. ನಮಗೆ ಆಸ್ತಿ ಇಲ್ಲ, ಅಂತಸ್ತಿ ಇಲ್ಲ, ನಾವು ರೈತನಾಗಿ ಇಲ್ಲ. ನಾನು ಒಂದು ವೇಳೆ ಇದ್ದಿದ್ರೆ ನಾನು ರೈತನಾಗ್ಬಿಡ್ತಿದ್ನೇನು? ಹೌದಲ್ಲ? ನಿಮಗೆಲ್ಲ ದೇವ್ರು ಏನ್ ಮಾಡಿದಾನೆ? ತಾತ ಮುತ್ತಾತದಿಂದ ಏನ್ ಮಾಡಿದಾರೆ? ಆಸ್ತಿಗಳೆಲ್ಲ ವ್ಯವಸಾಯ ಮಾಡ್ರಿ ಅಂತೇಳಿ ಕೊಟ್ಟಿದ್ದಾರೆ. ವ್ಯವಸಾಯ ಮಾಡ್ತಾ ಇದ್ದೀರಲ್ವಾ? ಮಾವಿಂದು ಅದು ಇದು ಚೆಂಡು ಅದು ಇದು ಏನೇನೋ ಇದು ಮಾಡಿ ಮಾಡ್ತಾ ಇದ್ದಾರೆ, ಹೌದಲ್ವಾ? ಸೊ ಅದಕ್ಕೆ ಇಲ್ಲಿ ನೋಡ್ರಿ, ಶುಭ ಉಂಟಾಗ್ಬೇಕಂದ್ರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕಂತ. ಆಮೇಲೆ ಮುಂದೆ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೋ, ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೋ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಸಾಕು. ನೋಡ್ರಿ, ಒಬ್ರು ಓದಿದ್ರಲ್ವಾ? ಎಲ್ಲರೂ ವಾಕ್ಯವನ್ನು ಓದಬೇಕು. ಓಕೆನಾ? ಯಾಕಂದ್ರೆ ಇದರಲ್ಲಿ ಎಷ್ಟು ವಾಕ್ಯ ಇದೆ ಅಂತ ಹೇಳಿದ್ರೆ 14 ವಾಕ್ಯ ಇದೆ ಶುಭದ ಕುರಿತು. ಅಶುಭದ ಕುರಿತು ಅದು ಜಾಸ್ತಿ ಇದೆ. ಅಶುಭ
ನಮಗೆ ಶುಭ ಬೇಕಾ ಅಶುಭ ಬೇಕಾ? ಶುಭ ಬೇಕಾದ್ರೆ ಏನ್ ಮಾಡ್ಬೇಕು? ಈ 13 ವಚನ 14 ವಚನ ಇದೆಯಲ್ಲ, ಅದು ಒಬ್ರು ಓದ್ರಿ. 9ನೇ ವಚನ ಓದಿದ್ರಾ? 8 ಓದ್ಬೇಕಾ? ಇನ್ನೊಬ್ರು 8 ಓದ್ರಿ, ಇನ್ನೊಬ್ರು 9 ಓದ್ರಿ, ಇನ್ನೊಬ್ರು 10 ಓದ್ರಿ. ಹಾ ಓದ್ರಿ. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು, ವ್ಯವಸಾಯಗಳು, ಸಮೃದ್ಧಿಯನ್ನುಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬಳಿಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಣರಾಗುವಿರಿ ಹೊರತು ಕೆಳಗಣರಾಗುವುದಿಲ್ಲ. ನೋಡಿ ಸಾಕು, ನೋಡಿ ಇಷ್ಟೆಲ್ಲ ಶುಭ ಕಾರ್ಯಗಳು ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಎಷ್ಟೆಷ್ಟೆಲ್ಲ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾರೆ ಗೊತ್ತಾ? ನೀವು ಸಾಲ ಕೊಡುವಿರಿ ಹೊರತು ಕೇಳುವುದಿಲ್ಲ. ನೋಡ್ರಿ ಎಷ್ಟೋ ಜನ ಬರೀ ಸಾಲ ಕೇಳೋರೇ ಆಗ್ಬಿಟ್ಟಾರ ಪ್ರಪಂಚದಲ್ಲಿ. ಕಾಯ್ತಾ ಇರ್ತಾರೆ ಫೋನಲ್ಲಿ, ಲೋನ್ ಕ್ರೆಡಿಟ್ ಆಗಿದೆ, ನಿಮಗೆ ಲೋನ್ ಬೇಕಾ, ಸಾಲ ಬೇಕಾ ಅಂತೇಳಿ ಫೋನ್ ಮೇಲೆ ಫೋನ್ ಮಾಡಿ ಏನು ಮಾಡ್ತಿರ್ತಾರೆ. ಈಗ ಬರೋ ಮುಂಚೆನೇ ಅರ್ಧ ಗಂಟೆ ಫೋನ್ ಮಾಡ್ತಿದ್ದಾರೆ, 4 ಗಂಟೆಗೆ ಮೇಲೆ ಫೋನ್ ಮಾಡ್ರಿ ಅಂತ. ನಾನು ಸಾಲ ನಾವು ಕೊಡುವವರಾಗಿರ್ಬೇಕು, ಕೇಳುವವರಾಗಿರ್ಬಾರ್ದಂತೆ. ವ್ಯವಸಾಯ ನೋಡಿ, ಎಲ್ಲಿ ನೋಡಿದ್ರು ವ್ಯವಸಾಯಗಾರರು ಏನಾಗಿದ್ದಾರೆ, ಸಾಲಗಾರ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಪೇಪರಲ್ಲಿ ಟಿವಿಯಲ್ಲಿ ನೋಡುವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದು, ರೈತನ ಸಾಲ. ಅದಕ್ಕೆ ರೈತನು ಶಿರಸ್ಸಾಗಿ ಇಟ್ಟಿರ್ತಾರಂತ ದೇವರು. ಅದನ್ನ ರೈತರು ವ್ಯವಸಾಯಗಾರರು ಏನ್ ಮಾಡ್ತಾರೆ, ಮರೆತು ಬಿಟ್ಟಾರೆ. ರೈತ ಅಂತ ಹೇಳ್ಕೊಳಕ್ಕೂ ನಾಚಿಕೊಳ್ತಾರೆ ಕೆಲವರೆಲ್ಲ. ಸೊ ಅದು ನಾವು ಹೆಮ್ಮೆ ಪಡಬೇಕು. ನೀವೆಲ್ಲ ರೈತರಲ್ವಾ, ನೀವು ಹೆಮ್ಮೆ ಪಡಬೇಕು. ನಾನು ಹೆಮ್ಮೆ ಪಡಕ್ಕಾಗಲ್ಲ, ನಾನು ರೈತ ಅಲ್ಲಲ್ಲ. ನೀವು ರೈತರು ಅಲ್ವಾ, ವ್ಯವಸಾಯಗಳು ನೀವೆಲ್ಲ ಹೆಮ್ಮೆ ಪಡಬೇಕು. ನಾನು ರೈತ. ಬರೀ ಅದು ಏನ್ ಮಾಡ್ತಾರೆ, ರೈತ ಅಂತ ಹೇಳ್ಕೊಳಕ್ಕೂ ಕೆಲವ್ರು ಏನ್ ಮಾಡ್ತಾರೆ, ನಾಚಿಕೆ ಪಡ್ತಾರೆ. ದೇವ್ರು ಏನ್ ಮಾಡ್ತಾನೆ, ನಿಮ್ಮನ್ನ ಅದ್ಭುತವಾಗಿ ಆಶೀರ್ವಾದವಾಗಿ ನಿಮ್ಮನ್ನ ಏನ್ ಮಾಡಿದಾನೆ, ಒಳಗಳನ್ನೆಲ್ಲ ಕೊಟ್ಟು ನಿಮ್ಮನ್ನ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದಾನೆ. ಅಭಿವೃದ್ಧಿ ಪಡಿಸಬೇಕಾದ್ರೆ ದೇವರ ಮಾತುಗಳನ್ನ ಲಾಲಿಸಬೇಕು, ಅನುಸರಿಸಬೇಕು ಎಂಬುದಾಗಿ 1ನೇ ವಚನದಿಂದ 14ನೇ ವಚನದವರೆಗೂ ಕೊಡಲ್ಪಟ್ಟಿದೆ. ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ನಡೆಯುವುದಾದ್ರೆ, ದೇವರನ್ನ ಬಿಟ್ಟು ದೂರ ಹೋಗುವುದಾದ್ರೆ 15ನೇ ವಚನದಿಂದ ಕೊಡಲ್ಪಟ್ಟಿದೆ. ಹೋದ್ರೆ ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ಯಾವ್ದು? ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ಊರಿಗೆ ಹೋದ್ರು ಮರ್ಯಾದೆ ಇರಲ್ಲ, ಅಡವಿಗೆ ಹೋದ್ರು ಮರ್ಯಾದೆ ಇರಲ್ಲ. ದೇವರ ಮಾತನ್ನು ಮೀರಿ ನಡೆದರೆ ಯಾವುದಕ್ಕೂ ಮರ್ಯಾದೆ ಇರೋದಿಲ್ಲ. ಮುಂದೆ ದನ ಕುರಿಗಳಿಗೆ ದನ ಕುರಿಗಳು ರೋಗ ಬಂದ್ಬಿಡ್ತದೆ. ಕೋಳಿ ಜ್ವರ, ಈ ಜ್ವರ, ಏನೇನೋ ಜ್ವರ ಬಂದ್ಬಿಟ್ಟಿದೆ. ಚಿಕನ್ ಗುಣ್ಯ, ಆ ಗುಣ್ಯ, ಈ ಗುಣ್ಯ, ಏನೇನೋ ಬಂದ್ಬಿಟ್ಟಿದೆ. ದೇವರಿಗೆ ವಿರುದ್ಧವಾಗಿ ನಡೆದ್ರೆ ಇದನ್ನೆಲ್ಲ ಏನ್ ಮಾಡ್ತದೆ, ಬರ್ತದೆ. ಅದು 20 ನಿಮ್ಮ ಪುಟ್ಟಿಗಳಿಗೂ ಕೋಣರಿಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ 20ನೇ ವಚನನಾ? ನೀವು ದುರ್ನಡತೆ ಉಳ್ಳವರಾಗಿ ಯೆಹೋವನನ್ನು ಬಿಟ್ಟಿದ್ದರಿಂದ ಆತನು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ. ಒಂದೊಂದು ನೋಡ್ರಿ, ದೇವರ ಮಾತಿಗೆ ವಿರುದ್ಧವಾಗಿ ನಡೆದ್ರೆ ವಿಪತ್ತು ಆಗ್ತಾ ಇರ್ತದಂತ.
ಕೆಳಗೆ ಬೀಳೋದು, ದುಬ್ಕಂತ ಬೀಳೋದು, ಅಲ್ಲಿ ಬೀಳೋದು, ಇಲ್ಲಿ ಬೀಳೋದು, ಗಾಡಿ ನುಗ್ಗೋದು, ಅದು ಮಾಡೋದು, ಇದು ಮಾಡೋದು, ವಿಪತ್ತುಗಳು ಸಂಭವಿಸ್ತಾನೆ ಇರ್ತದೆ. ಆಮೇಲೆ ಕಳವಳ, ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ, ಸಮಾಜದಲ್ಲಿ ನೆಮ್ಮದಿ ಇರಲ್ಲ, ಕಳವಳ, ಗಲಿಬಿಲಿಯಲ್ಲೇ ಇರ್ತಾರೆ ಕೆಲವರೆಲ್ಲ. ನೋಡುವಾಗ ಅದನ್ನ ಮಾಡೋದು, ಇದನ್ನ ಮಾಡೋದು, ಇದನ್ನ ಮಾಡೋದು ಹಿಂಗಿರ್ತಾರಲ್ಲ. ಕಳವಳದಿಂದನೇ ತುಂಬಿಕೊಂಡಿರ್ತಾರೆ ಜನ, ಸ್ವಲ್ಪ ತಾಳ್ಮೆನೂ ಇರಲ್ಲ. ಆಮೇಲೆ ಶಾಪ, ದೇವರಿಗೆ ವಿರುದ್ಧವಾಗಿ ನಡೆದ್ರೆ ಶಾಪ. ಆಮೇಲೆ ನಾಶ ಮಾಡುವುದು. ಆಮೇಲೆ ವ್ಯಾಧಿ ಬರ್ತದಂತೆ, ಹತ್ತಿಕೊಂಡೇ ಇರ್ತದಂತೆ, ವ್ಯಾಧಿ ಬಿಟ್ಟೋದಿಲ್ಲಂತೆ. ಈಗ ನಮಗೆ ನೆಗಡಿ ಜ್ವರ ಬಂದ ಕೂಡಲೇ ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀವಿ, ವಾಸಿ ಆಗ್ಬಿಡುತ್ತೆ, ಹೌದಲ್ವಾ? ಕೆಲವರಿಗೆ ರೋಗ ಹಂಗೆ ಸಾಯೋವರೆಗೂ ಇರ್ತಾನೆ ಇರ್ತದೆ. ಏನೇನೋ ರೋಗ ಬಂದ್ಬಿಟ್ಟಿದೆ ಈಗಲ್ಲ, ಹೌದಲ್ವಾ? ಡಾಕ್ಟರ್ ಕೈಯಲ್ಲೇ ಚೆಕ್ ಮಾಡಕ್ಕಾಗಲ್ಲ. ಎಲ್ಲ ಚೆನ್ನಾಗಿದೆಯಮ್ಮ, ಹೋಗಮ್ಮ ಅಂದ್ಬಿಡ್ತಾರ. ಆಮೇಲೆ 22ನೇ ವಚನ, ಆತನು ನಿಮ್ಮನ್ನು ಕ್ಷಯರೋಗ, ಚಳಿ ಜ್ವರ, ಉರಿತ, ಉಷ್ಣ ಜ್ವರ, ದೇಶವನ್ನು ಕ್ಷಾಮದಿಂದಲೂ ಬೆಲೆಯನ್ನು ಕಾಡಿಗೆ ಬಿಸಿಲಿನಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ನಿಮ್ಮನ್ನು ಬೆನ್ನತ್ತುವುದಂತೆ. ಸಾಯೋವರೆಗೂ ಬೆನ್ನತ್ತಾ ಇರ್ತಾರಂತೆ. ಬಿಸಿಲು, ಅದು ಇದು ಎಲ್ಲ ಏನಾಗ್ಬಿಡುತ್ತೆ, ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತದೆ. ದೇವರಿಗೆ ವಿರುದ್ಧವಾಗಿ ನಡೆದರೆ, ದೇವರಿಗೆ ಇಷ್ಟವಾಗಿ ನಡೆದ್ರೆ ಇದನ್ನೆಲ್ಲ ದೇವ್ರು ಏನ್ ಮಾಡ್ತಾನೆ, ತಪ್ಪಿಸ್ತಾನಂತೆ. ಇದು ಇದೆ 28ನೇ ಅಧ್ಯಾಯ. ಯಾರು ಓದಲ್ರಿ, ಯಾರು ಪ್ರಸಂಗನೂ ಮಾಡಲ್ಲ. ಯಾಕಂದ್ರೆ ಇದು ಬರೀ ಅಶುಭವನ್ನೇ ತುಂಬಿಕೊಂಡಿದೆ, ಹೌದಲ್ಲ? ಈ 1ರಿಂದ 14 ವಚನವರೆಗೆ ಮಾತ್ರ ಧ್ಯಾನ ಮಾಡ್ತಾರೆ. ಏನಾದ್ರು ಅಂಡರ್ಲೈನ್ ಮಾಡಿದಿರಾ? ಏನು ಮಾಡಿದಿರಲ್ಲ? ವೆರಿ ಗುಡ್. ಬರೀ ಕೀರ್ತನೆ ಮಾತ್ರ ಓದ್ತಾರೆ ಕೆಲವರೆಲ್ಲ. ಇದನ್ನೆಲ್ಲ ಓದೋದೇ ಕೇಳೋದು, ಕಿವಿಯೆಲ್ಲ ಸ್ವಲ್ಪ ಕೇಳೋದು ಕಷ್ಟ ಅಲ್ವಾ? ಉರಿತ ಅಂತೆ, ಕ್ಷಯರೋಜ ಅಂತೆ, ಚಳಿ ಜ್ವರ ಅಂತೆ, ಯಾವಾಗ ನೋಡು ಚಳಿ 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 ಅಂತಾರೆ. ಬೇಸಿಗೆಯಲ್ಲೂ ಚಳಿ 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 ಅಂತಿರ್ತಾರಲ್ವಾ? ಆಮೇಲೆ 23ನೇ ವಚನ, ಮೇಲೆ ಆಕಾಶವು ಮಳೆ ಸುರಿಸದೆ ತಾಮ್ರದಂತೆ, ಕೆಳಗೆ ಭೂಮಿ ಬೆಲೆ ಕೊಡದೆ ಕಬ್ಬಿಣದಂತೆಯೂ ಇರುವವು. ಮೇಲಿಂದ ಮಳೆನೇ ಬರಲ್ಲಂತೆ. ಈಗ ದೇವ್ರು ಮಳೆ ಕೊಟ್ಟಿದ್ದಾನೆ ನೋಡ್ರಿ, ಅಲ್ಲಲ್ಲಿಯ ಕೆಲವೊಂದು ಟೈಮಲ್ಲಿ ಮಳೆನೇ ಸಿಗಲ್ಲ. ಭೂಮಿಯು ಕಬ್ಬಿಣ ತರ ಇರ್ತಾರಂತೆ, ಏನೇ ಬೆಲೆ ಹಾಕಿದ್ರು ಬೆಳೆಯಲ್ಲ, ಬೆಲೆ ಬರೋದಿಲ್ಲ. ಅದಕ್ಕೆಲ್ಲ ಇಲ್ಲೇ ಬರೆಯಲ್ಪಟ್ಟಿದೆ. ಅದು ಯಾಕೆ ಬೆಲೆ ಬರ್ತಾ ಇಲ್ಲ ಅಂದ್ರೆ ಇಲ್ಲೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಮಳೆ ಸುರಿತಾ ಇದೆ, ಯಾಕೆ ಮಳೆ ಸುರಿಯೋದಿಲ್ಲ, ಎಲ್ಲವೂ ಇದರಲ್ಲಿ ಕೊಡಲ್ಪಟ್ಟಿದೆ. ಮತ್ತೆ 24, ಯೆಹೋವನು ಆಕಾಶದಿಂದ ಮಳೆಗೆ ಬದಲಾಗಿ ಧೂಳಿಯನ್ನು ಉಸುಬನ್ನು ನಿಮ್ಮ ಮೇಲೆ ಸುರಿಸುವ. ನೋಡ್ರಿ, ಮೇಲಿಂದ ಧೂಳು ಬೀಸಾಕ್ತಾರಂತೆ. ಕೆಲವೊಂದು ಟೈಮ್ ಎಲ್ಲ ಧೂಳು ಬೀಳ್ತದಲ್ಲ ಮೈ ಮೇಲೆ, ಗಾಳಿ ಬೀಸುವಾಗ ಬರ್ರಂದ ಕಣ್ಣಿಗೆ ಬೀಳ್ತದ, ಉಸುಬು ಮರಳು ಬೀಳ್ತದಲ್ವಾ? ಅದೆಲ್ಲ ದೇವರೇ ಇಲ್ಲಿ ಕೊಡೋದು, ಕಳ್ಸೋದೆಲ್ಲ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಬಂದು ಬೀಳ್ತದ ಅದು. ಅಲ್ಲೆಲ್ಲೂಯ. ಆಮೇಲೆ 25, ಆದುದರಿಂದ ನೀವು ನಾಶಕ್ಕೆ ಹೋಗುವಿರಿ. ನೀವು ಶತ್ರುಗಳಿಂದ ಪರಾಜಯವನ್ನು ಹೊಂದುವಂತೆ ಯೆಹೋವನು ಮಾಡುವನು. ನೀವು ಒಂದೇ ದಾರಿಯಿಂದ ಅವರೆದುರಿಗೆ ಹೋಗಿ 7 ದಾರಿಗಳಿಂದ ಓಡಿ ಹೋಗುವಿರಿ. ಲೋಕದ ಎಲ್ಲಾ ರಾಜ್ಯಗಳವರು ಇದನ್ನು ಕಂಡು ಬೆರಗಾಗುವರು. ನಿಮ್ಮ ಹೆಣಗಳು ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಆಹಾರವಾಗುವವು. ಅವುಗಳನ್ನು ಬೆದರಿಸುವವರು ಯಾರೂ ಇರುವುದಿಲ್ಲ. ಐಗುಪ್ತರ ಹುಣ್ಣು, ಬಾವು, ತುರಿಕಜ್ಜಿ ಮುಂತಾದ ವಾಸಿಯಾಗದ ರೋಗಗಳಿಂದ ಯೆಹೋವನು ನಿಮ್ಮನ್ನು ಬಾಧಿಸುವನು. ಎಷ್ಟೆಲ್ಲ ರೋಗಗಳಿದೆ ನೋಡ್ರಿ. ಏನು ವಿಪರೀತವಾದ ರೋಗಗಳೆಲ್ಲ ಇಲ್ಲಿ ಕೊಡಲ್ಪಟ್ಟಿದೆ ನೋಡ್ರಿ. ಐಗುಪ್ತರಿಗೆ ಹುಣ್ಣು ಬಂದಿದ್ದಲ್ಲ, ಅದೆಲ್ಲ ನಮಗೆ ಬರ್ತದಂತೆ. ಯಾವಾಗ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ. ಹೇಳಿ ಹುಣ್ಣು ಬರ್ತದಲ್ಲ, ಓದೋದು ಸ್ವಲ್ಪ ಕಷ್ಟನೇ, ಅದು ಓದಲೇಬೇಕಾಗುತ್ತೆ. ಮತ್ತೆ ಚಿತ್ರಭ್ರಮಣೆ ಅಂತೆ, ಚಿತ್ತಭ್ರಮಣೆ. ಚಿತ್ತಭ್ರಮಣೆ ಅಂದ್ರೆ ಏನ್ ಗೊತ್ತಾ? ಅವ್ರು ಏನೇನೋ ಯೋಚನೆ ಮಾಡ್ತಿರ್ತಾರೆ. ಅವ್ರದೇ ಒಂದು ಇದು, ಅವ್ರದೇ ರಾಗ ತಾಲ, ಅವ್ರು ಹೇಳಿದ್ದೇ ಬಾ ಅಂತಿರ್ತಾರಲ್ಲ. ಚಿತ್ತಭ್ರಮಣೆ, ಮೆಂಟಲ್ ಅಂತ ಹೇಳ್ತಾರೆ. ಭ್ರಮೆಯಿಂದ ಇರ್ತಾರೆ ಅವರು. ಅಯ್ಯೋ ಅದು ಭ್ರಮೆ. ಆಮೇಲೆ ಕುರುಡುತನ, ಕಣ್ಣಿದ್ರು ಕುರುಡುತನ ಅಂತ ನೋಡು. ಮತ್ತೆ ಮನೋವಿಸ್ಮಯ, ಇವುಗಳಿಂದ ಯೆಹೋವನು ನಿಮ್ಮನ್ನು ಬಾಧಿಸಲು ನೀವು ಕುರುಡರಂತೆ ಮಧ್ಯಾಹ್ನದಲ್ಲಿಯೂ ಕತ್ತಲಾಯಿತೆಂದು ತಾವು ತಡಕರಿಸುತ್ತಾ ನೀವು ಮಾಡುವ ಯಾವ ಕೆಲಸವೂ ಕೈಗೂ ಕೊಡುವುದಿಲ್ಲ. ಅನ್ಯರು ಯಾವಾಗಲೂ ನಿಮ್ಮನ್ನು ಪೀಡಿಸುತ್ತಾ ನಿಮ್ಮ ಸೊತ್ತನ್ನು ಸೂರೆ ಮಾಡುತ್ತಾ ಇರುವರು. ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಇಷ್ಟೆಲ್ಲ ಆಗುತ್ತಂತ ನೋಡಿ. ಮಧ್ಯಾಹ್ನದಲ್ಲಿ ಕತ್ತಲಾಯ್ತು ಅಂತ ಹೇಳಿ ಮಾಡ್ತಾರೆ ಜನ. ಆಮೇಲೆ 30ನೇ ವಚನ, ನೀವು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ಮತ್ತೊಬ್ಬನು ಮಾನಭಂಗ ಪಡಿಸುವನು. ನೀವು ಕಟ್ಟಿಕೊಂಡ ಮನೆಯಲ್ಲಿ ಮತ್ತೊಬ್ಬನು ವಾಸ ಮಾಡುವನು.
ನೀವು ಮಾಡಿಕೊಂಡ ದ್ರಾಕ್ಷಿ ತೋಟದ ಬೆಳೆಯು ನಿಮಗೆ ದೊರೆಯುವುದಿಲ್ಲ. ಇದು ಬಹಳ ಕಷ್ಟ ಅಲ್ವಾ? ಇದು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಏನಾಗುತ್ತೆ? ಶಾಪ, ತೊಂದರೆ. ಅವರೆಲ್ಲ ಏನ್ ಮಾಡ್ತಾರ? ಬಂದು ಮಾನಭಂಗ ಪಡಿಸ್ತಾರಂತೆ. ಗಂಡ ಏನ್ ಮಾಡ್ತಾನೆ ಗೊತ್ತಾ? ಏನೋ ಒಂದು ಸಾಲ ಮಾಡ್ಕೊಂಡ್ಬಿಡ್ತಾರೆ. ಮನೆಯಲ್ಲಿರುವ ಹೆಣ್ಮಕ್ಳ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಗಲಾಟೆಗಳು ಮಾಡ್ತಾರಲ್ವಾ? ಮಾನ ಮರ್ಯಾದೆಲ್ಲ ತೆಗಿಯಲ್ವಾ? ಸೊ ದೇವರಿಗೆ ವಿರುದ್ಧವಾಗಿದ್ದಾಗ ಅದನ್ನೆಲ್ಲವೂ ಏನ್ ಮಾಡ್ತದೆ? ಮುಂದೆ 31. ನಿಮ್ಮ ದನಗಳು ನಿಮ್ಮ ಕಣ್ಣುಗಳ ಮುಂದೆ ಕೊಯ್ಯುವರು, ಅವುಗಳ ಮಾಂಸವನ್ನು ನಿಮಗೆ ಸಿಕ್ಕುವುದಿಲ್ಲ. ನಿಮ್ಮ ಕತ್ತೆಯನ್ನು ನಿಮ್ಮೆದುರಿಗೆ ಬಲಾತ್ಕಾರದಿಂದ ಹಿಡಿದುಕೊಂಡು. ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಹೇಳಿದೆ, ಫೈನಾನ್ಸಿಯಲ್ ಕಂಪನಿ ಮಾಡ್ತಿರಲ್ವಾ? ದುಡ್ಡು ಕಟ್ಟಿಲ್ಲ ಅಂದ್ರೆ, ಬೈಕ್ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನಿಮ್ ಕಣ್ಣು ಮುಂದೆ ಏನ್ ಮಾಡ್ತಾರೆ? ಬೈಕ್ ತಗೊಂಡು ಹೋಯ್ತಾನೆ ಇರ್ತಾರೆ. ಈಗಿನ ಕಾಲದಲ್ಲಿ ಬೈಕ್ ಇದೆ, ಆಗಿನ ಕಾಲದಲ್ಲಿ ಕತ್ತೆ ಕುರಿಮರಿ ಎಲ್ಲ ಇತ್ತು. ನಿಮ್ ಮನೆಗೆ ಏನಾದ್ರು ಸಾಲ ಮಾಡಿದ್ರೆ, ದನ ಕುರಿ ಇದ್ದಿದ್ರೆ ನಿಮ್ ಕಣ್ಣು ಮುಂದೆ ಎಳ್ಕೊಂಡು ಹೋಗ್ತಾರೆ. ಹಳೆ ಕಾಲದಲ್ಲಿ ಹಂಗೆ ಇತ್ತು. ಏನ್ ಬಿಡಲ್ಲ, ಟಿವಿ ಇದ್ರು ಟಿವಿನೂ ತಗೊಂಡು ಹೋಗ್ಬಿಡ್ತಾರೆ, ಡಿಸ್ ಇದ್ರು ಡಿಸ್ ಕೊಡೋಗ್ಬಿಡ್ತಾರೆ. ಯಾವ್ದು ಬಿಡಲ್ಲ, ಯಾಕಂದ್ರೆ ನಮ್ಮಲ್ಲಿ ದನ ಕುರಿಗಳು ಇಲ್ಲಲ್ಲ. ಈಗ ನಮ್ಮನೆಗೆ ಏನೈತೆ? ಏನಿಲ್ಲ, ಏನ್ ಬೇಕಾದ್ರೆ ತಗೊಂಡು ಹೋಯ್ತಾ ಇರ್ತಾರೆ. ಆಗಿನ ಜನರೇಷನ್ ನಲ್ಲಿ ದನ ಕುರಿ ಎಮ್ಮೆ ಕರು ಎಲ್ಲ ಇತ್ತು. ಮತ್ತೆ 32. ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ನಿಮ್ಮ ಮುಂದೆ ಹಿಡಿದು ಅನ್ಯರಿಗೆ ವಶಪಡಿಸುವರು. ನೀವು ಜೈಲಿಗೆ ಹಾಕ್ತಾರಂತೆ. ಇದೇ ಜೈಲಿಗೆ ಹಾಕೋದು. ಅನ್ಯ ಜನರು ಅಂದ್ರೆ ಇದು ಜೈಲಿಗೆ ಹಾಕೋದು, ಸೆರೆಮನೆಗೆ ಹಾಕ್ತಾರೆ. ಇವನು ಸಾಲ ಮಾಡಿದಾನೆ, ಇವನು ಅದು ಮಾಡಿದಾನೆ, ಇದು ಮಾಡಿದಾನೆ, ನಿಮ್ಮ ಮಗ ಹೊಡೆದಾನ ಬಡ್ದಾನ ಅಂತೇಳಿ ಏನ್ ಮಾಡ್ತಾರೆ? ಅನ್ಯ ಜನರಿಗೆ ಎಳ್ಕೊಂಡೋಗಿ ಕಣ್ಣು ಮುಂದೆ ಎಳ್ಕೊಂಡು ಹೋಗ್ತಾರೆ. ಕರೆಕ್ಟಾ? ಯಾವಾಗ? ದೇವರಿಗೆ ವಿರುದ್ಧವಾಗಿ ನಡೆದಾಗ. ಮುಂದೆ ನೀವು ಹಗಲೆಲ್ಲ ಅವರನ್ನು ಕಾಣಬೇಕೆಂದು ಹಂಬಲಿಸುತ್ತಾ ಕಂಗೆಡುವಿರಿ, ಆದರೆ ನಿಮ್ಮ ಯತ್ನವೇನೂ ಸಾಗುವುದಿಲ್ಲ. ನಿಮಗೆ ಗುರುತೇ ಇಲ್ಲದ ಜನಾಂಗದವರು ಬಂದು ನಿಮ್ಮ ದೇಶದ ಬೆಳೆಯನ್ನು, ನಿಮ್ಮ ಕಸಾರ್ಜಿತವನ್ನು ತಿಂದು ಬಿಡುವರು. ನೀವಾದರೂ ಯಾವಾಗಲೂ ಹಿಂಸೆಗೂ ಬಲಾತ್ಕಾರಕ್ಕೂ ಗುರಿಯಾಗಿ ನಿಮ್ಮ ಮುಂದೆ ನಡೆಯುವ ಸಂಗತಿಗಳ ದಿಸೆಯಿಂದ ಹುಚ್ಚರಾಗಿ ಹೋಗುವಿರಿ. ಹುಚ್ಚರಾಗಿ ಯಾವಾಗ? ದೇವರಿಗೆ ವಿರುದ್ಧವಾಗಿ ನಡೆದಾಗ. ಯಾವಾಗ ಹುಚ್ಚರಾಗ್ತೀವಿ ನಮಗೆ ಗೊತ್ತಿಲ್ಲ. ಕೆಲವು ಟೈಮ್ ಹುಚ್ಚರಾಗಿ ಹೋಗ್ಬಿಡ್ತಾರೆ. 35ನೇ ವಚನದಲ್ಲಿ ಇದೆ, ಮೊಣಕಾಲಿನಲ್ಲಿ ತೊಡೆಗಳಲ್ಲಿ ರೋಗ ಅಂತೆ, ಬೆನ್ನು ನೋಗಂತೆ, ಏನೇನೋ ರೋಗಗಳಿದೆ. ಸೊ ನೀವು ಮನೆಗೆ ಹೋಗಿ ನೀವು ಅದನ್ನ ಓದ್ಕೊಳ್ರಿ. ದೇವರಿಗೆ ವಿರುದ್ಧವಾದ ಕಾರ್ಯಗಳು 15ನೇ ವಚನದಿಂದ ಮುಂದುವರಿದ ವಚನಗಳು. ಆಶೀರ್ವಾದ ಬರೀ 15 ವಚನ, ಆದ್ರೆ ಶಾಪ ಅಶುಭ ತುಂಬಾ ವಚನ ಇದೆ. ಅದು ನಮಗೆ ಯಾವ್ದು ಬೇಕು ಅದನ್ನು ನಾವು ಆರಿಸ್ಕೊಳ್ಳೋಕೆ ನಾವು ಏನ್ ಮಾಡ್ಬೇಕು? ಸಿದ್ಧರಾಗಬೇಕು. ನಾವು ಮೊಣಕಾಲೂರಿನಲ್ಲಿ ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ಶುಭ ನಮಗೆ ಬರಬೇಕಾಗಿದೆ. ಯೇಸುವೇ, ನಿನ್ನ ರಕ್ತದಿಂದ ಕರ್ತನೆ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ಈ ನೀರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಈ ಎಣ್ಣೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಹೊಳದಲ್ಲಿ, ಈ ಒಂದು ಸೆಟ್ಟಲ್ಲಿ ದುಷ್ಟನ ಕಾರ್ಯವು ಇರುವುದಾದರೆ ಇದು ನಮ್ಮ ಕಣ್ಣಿಗೆ ಬರೀ ನೀರಾಗಿರ್ತದೆ, ಇದು ನಮ್ಮ ಕಣ್ಣಿಗೆ ಬರೀ ಎಣ್ಣೆ. ಆದರೆ ದೇವರ ವಾಕ್ಯ ಹೇಳಿರ್ತದೆ, ಏನಾದರೂ ಸಮಸ್ಯೆಗಳು ಬಂದಾಗ ಹೊಳದಲ್ಲಿ ಆಗಲಿ ಮನೆಯಲ್ಲಾಗಲಿ ಯೇಸುವಿನ ರಕ್ತವನ್ನ, ಯೇಸುವಿನ ಮಹಿಮೆಯ ಒಂದು ಔಷಧಿಯನ್ನ, ಒಂದು ತೈಲವನ್ನ ಹಚ್ಚಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಇದು ರಕ್ತವಾಗಿ ಬದಲಾವಣೆ ಆಗ್ತದೆ. ಈ ಹೊಳದಲ್ಲಿ, ಈ ಸೆಟ್ಟಲ್ಲಿ ಯಾರಾದ್ರೂ ಮಾಟ ಮಂತ್ರ ಮಾಡಿರುವುದಾದ್ರೆ, ಯಾರು ಮಾಡಿರ್ತಾರೋ ಅವರಿಗೆ ಹಿಂದಕ್ಕೆ ಹೋಗುತ್ತದು. ಸೊ ಆ ನಂಬಿಕೆ ನಿಮಗೆ ಎಲ್ಲರಿಗೂ ಇರಬೇಕಾಗಿದೆ. ಯೇಸುವಿನ ರಕ್ತಂ ಜಯಂ, ಯೇಸುವಿನ ರಕ್ತಂ ಜಯಂ, ಯೇಸುವಿನ ರಕ್ತಂ ಜಯಂ ಎಂಬುದಾಗಿ ನಾವು ಅರಿಕೆ ಮಾಡೋಣ. ಯೇಸುವಿನ ರಕ್ತಂ ಜಯಂ, ಯೇಸುವಿನ ರಕ್ತಂ ಜಯಂ, ಯೇಸುವಿನ ರಕ್ತಂ ಜಯಂ. ಯೇಸುವೇ, ಈ ನೀರಿಗಾಗಿ ಸ್ತೋತ್ರ. ಕರ್ತನೆ, ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಆ ರಕ್ತವು ಈ ನೀರಿನ ಒಳಗಡೆ ನಾವು ಚಿಮುಕಿಸ್ತಾ ಇದ್ದೇವೆ. ದೇವರೇ, ಇದನ್ನ ಮಿಶ್ರಮ ಮಾಡುವಾಗ ದೇವರೇ ಕರ್ತನೆ, ಈ ರಕ್ತವಾಗಿ ಬದಲಾವಣೆ ಮಾಡುವುದಕ್ಕಾಗಿ ಸ್ತೋತ್ರ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಎಲ್ಲರೂ ಅರಿಕೆ ಮಾಡ್ರಿ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಹಲ್ಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ. ಶಿಲುಬೆಯ ರಕ್ತವಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧ ರಕ್ತವಾಗಿ ಬದಲಾವಣೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಈ ಸೆಡ್ಡಿನ ಒಳಗಡೆ ಇರುವಂತೆ ಎಲ್ಲ ದುಷ್ಟಾತ್ಮನ ಕ್ರಿಯೆಗಳು ಯೇಸುವಿನ ನಾಮದಿಂದ ಹೊರಟು ಹೋಗಲಿ. ಈ ಕಾಂಪೌಂಡ್ ಬಿಟ್ಟು ಎಲ್ಲ ಆಚೆಗೆ ಹೋಗಲಿ. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇವೆ. ಯೇಸುವಿನ ರಕ್ತದಿಂದ ಆಜ್ಞಾಪಿಸ್ತಾ ಇದ್ದೇವೆ. ಯೇಸುವಿನ ವಾಕ್ಯದಿಂದ ಆಜ್ಞಾಪಿಸ್ತಾ ಇದ್ದೇವೆ. ಈ ಒಳದ ಮೇಲೆ, ಸೆಡ್ಡಿನ ಮೇಲೆ ಯಾರಾದ್ರೂ ದುಷ್ಟನ ಕಣ್ಣಾಕಿರುವುದಾದ್ರೆ ಅವರಿಗೆ ಹಿಂತಿರುಗಿ ಹೋಗಲಿ, ಹಿಂತಿರುಗಿ ಹೋಗಲಿ.
ಐಗುಪ್ತ